ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಡೈನಮಿಕ್ ಆಗೇ ಇದ್ದೆ ನಾನು ಆ್ಯಕ್ಚುಲಿ. ಅಂದರೆ ಮನೆಯಲ್ಲಿ ನನಗೆ ಸ್ವಲ್ಪ ಹೆಚ್ಚಾಗಿ ಫ್ರೀಡಮನ್ನು ಕೊಟ್ಟಿದ್ರು. ಅಂದರೆ ನಮ್ಮನ್ನು ತುಂಬ ಒಂಥರ ಯಾವಾಗಲೂ ಗೂಡಲ್ಲಿ ಕೂಡಾಕೋದು ಆ ಥರ ಇರ್ತಾ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಬರೆದಿರೋವಂಥ ಒಂದು ಗೀತೆ ತಾತಯ್ಯ ತಾತಯ್ಯ ನಾಚೆ ಬೋಲೋ ಅನ್ನೋಂಥ ಒಂದು ಹಾಡದು, ಮತ್ತು ಬ್ರಹ್ಮ ಪರಾತ್ಮರ ಪೂರ್ಣ ಮಹೇಶ್ವರ ಅನ್ನುವಂಥ ಒಂದು ಹಾಡು, ಮತ್ತು ಜಗದೀ ಸಂತೆಯೊಳು ಅಲೆಯುವ ಮನುಜ, ಈ ರೀತಿ 3 ಹಾಡುಗಳನ್ನು ನಾನು ಅಲ್ಲಿ ಕಲ್ತಿದ್ದೆ. ನಂತರ ಒನ್ ಬೈ ಒನ್ ಈ ರೀತಿಯಾಗಿ 7 ಗಂಡು 1 ಹೆಣ್ಮಗು ಆಗುತ್ತೆ. ನಾವೀಗ ನಮ್ಮದು ತುಂಬ ಸ್ಟ್ರಾಂಗ್ ಟೀಮ್ ನಮ್ಮದು. ಸೊ ನಮ್ಮ ಮನೆಗೆ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳುಗಳೇ, ಅಂದರೆ ನಮ್ಮ ತಂದೆ ತಾಯಿಗೆ ಮಕ್ಕಳೇ ಆಸ್ತಿ. ನಮಗೆ ಬೇರೆ ಇತರ ಆಸ್ತಿಗಳಿರಲಿಲ್ಲ, ಈಗಲೂ ಇನ್ನೂ ಆ್ಯಕ್ಚುಲಿ ಇಲ್ಲ. ಇನ್ನು ಮುಂದೆ ನಾವು ಅದನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ. ಈ ರವಿ ಬೆಳಗೆರೆ ಅವ್ರ ಪತ್ರಿಕೆ ಹೇಗೆ ಅಂತ ಹೇಳಿದ್ರೆ ಹಿಡ್ಕೊಂಡ್ರೆ ಅದೇ ಓದಿಸ್ಕೊಂಡು ಹೋಗ್ತಾ ಇತ್ತು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಓದ್ತಾ ಇರಬೇಕಾದ್ರೆ ಕೆಲವೊಂದು ಸಲ ರವಿ ಬೆಳಗೆರೆ ಅವ್ರು ಬರೆದಿದ್ರದಲ್ಲಿ ಕೆಲವು ಸಲ ಹುಡುಗರು ನನ್ನನ್ನು ಕೆಲಸ ಕೇಳ್ಕೊಂಡು ನಮ್ಮ ಆಫೀಸಿಗೆ ಬರ್ತಾರೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಜೀವನ ಅನ್ನೋದು ಒಂದು ಹರಿಯುವ ನದಿ ಅಂತ ಪ್ರಾಚೀನರು ಬಹಳ ಕಾಲದಿಂದ ಹೇಳ್ತಾರೆ. ನದಿಗೆ ಸಾದೃಶ್ಯವಾಗಿ ಜೀವನವನ್ನ ಕಲ್ಪಿಸುವುದು ಯಾಕೆ ಅಂತಂದ್ರೆ ಬದುಕು ಒಂದು ಹರಿವು. ಆ ಹರಿವು ರಭಸವಾಗಿರಬಹುದು, ಅದು ಅತ್ಯಂತ ಶಾಂತವಾಗಿರಬಹುದು, ಅಥವಾ ಸುನಾಮಿಯೂ ಆಗಬಹುದು. ಅದ್ಯಾವುದೂ ಅಲ್ಲದೆ ಇದ್ರೆ ಅದು ಬದುಕಿನ ಜೀವಜಲವಾಗಿ ಇಡೀ ಒಂದು ಸಾಂಸ್ಕೃತಿಕ ಕಥನದ ಹೊಕ್ಕುಳು ಬಳ್ಳಿಯಾಗಿ ಅನೇಕ ನಾಗರಿಕತೆಗಳನ್ನ ಹುಟ್ಟು ಹಾಕಿದ್ದೇನಾದರೂ ಇದ್ರೆ ಅದು ನದಿಯ ತಟ. ಹಾಗಾಗಿ ಬದುಕು ಒಂದು ಭವ್ಯವಾದದ್ದು, ಬದುಕು ವಿಶಾಲವಾದದ್ದು, ಬದುಕು ಅನ್ಪ್ರೆಡಿಕ್ಟೇಬಲ್, ಅದು ನಮ್ಮ ನಿರೀಕ್ಷೆಗೆ ಮೀರಿದ್ದು ಅನಂತ ಅನ್ನೋದನ್ನ ನಾವು ನದಿಯ ಒಂದು ಉಪಮೆಯ ಮೂಲಕ ಬದುಕನ್ನ ಗ್ರಹಿಸುವ ಪ್ರಯತ್ನವನ್ನ ಮಾಡ್ತೇವೆ. ಇವತ್ತು ನಾನು ನಿಮಗೆ ಹೇಳಿಕೊಟ್ಟಂತ ಒಂದು ವ್ಯಕ್ತಿಯ ಕಥನ, ಅದು ಒಂದು ಸಾಹಸದ ಕಥೆ, ಕನಸಿನ ಕಥೆ, ಜೊತೆಗೆ ಬದುಕನ್ನ ಮಧ್ಯದಲ್ಲಿ ಹೇಗಿದ್ದ ಬದುಕು ಹೇಗಾಯ್ತು ಅನ್ನುವಂಥ ಒಂದು ವ್ಯಥನದ ಕಥೆ. ಆ ವ್ಯಥನವನ್ನ ಮೀರಿ ತನ್ನ ಬದುಕನ್ನ ಒಂದು ಪಥಕ್ಕೆ ತರ್ತೇನೆ ಮತ್ತು ಭವಿಷ್ಯವನ್ನ ಕಟ್ತೇನೆ, ವಿಶ್ವವನ್ನ ಗೆಲ್ತೇನೆ ಅನ್ನುವಂಥ ವಿಶ್ವಾಸದ ಕಥೆ. 2016, 17, 18 ಮತ್ತು ಅದರ ನಂತರದ, ಅದರ ಮೊದಲಿನ 2 ಬದುಕನ್ನ ಏಕಕಾಲದಲ್ಲಿ ನಿಮಗೆ ತೋರಿಸುವ ಕಥೆ ಇದು. ಆಟೋ ಡ್ರೈವರ್ ಆಗಿ, ಅಥವಾ ಬದುಕಿನ ಎಲ್ಲ ಫುಟ್ಬಾಲ್ ಆಟಗಾರರಾಗಿ, ಸ್ವಿಮ್ಮರ್ ಆಗಿ, ಒಂದು ಹೋಟೆಲಿನ ಕಾರ್ಮಿಕ ವ್ಯವಸಾಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಿದ ಒಬ್ಬ ಯುವಕನಾಗಿ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಆಟೋ ಓಡಿಸುವಾಗ ಒಂದು ಆಸ್ಟ್ರೇಲಿಯಾದ ಒಬ್ಬ ಪ್ರಯಾಣಿಕ ಬಂದು ತನ್ನ ಮೊಬೈಲನ್ನು ಬಿಟ್ಟು ಹೋದಾಗ ಅದನ್ನ ವಾಪಸ್ಸು ಕೊಟ್ಟು ಇಡೀ ದೇಶಾದ್ಯಂತ ಸುದ್ದಿಯಾದಂಥ ಒಬ್ಬ ಪ್ರಾಮಾಣಿಕ ಕನ್ನಡಿಗ, ಮೂರ್ತಿ ಬಿ ಅಂತ. ನಾನು ಬಿ ಗಣಪತಿ, ಅವರು ಮೂರ್ತಿ ಬಿ. ಸೊ ಅವರು 18ರ ಹೊತ್ತಿಗೆ, 2018ರ ಹೊತ್ತಿಗೆ ತನ್ನೆಲ್ಲ ಬದುಕಿನ ಅತ್ಯಂತ ಜಿಮ್ ಬಾಡಿ, ಸಶಕ್ತವಾದ ಬದುಕು, ಕ್ರಿಯಾಶೀಲವಾದ ಬದುಕು ಎಲ್ಲವನ್ನ ತನ್ನ ಕಾಲ ಮೇಲೆ ಮಾಡ್ತಾ ಇದ್ದಂಥ ಈ ವ್ಯಕ್ತಿ ದಿಢೀರಾಗಿ, ಅನಿರೀಕ್ಷಿತವಾಗಿ ಒಂದು ರೋಗಕ್ಕೆ ತುತ್ತಾಗಿ ತನ್ನ ಕಾಲಗಳನ್ನು ಕಳ್ಕೋಬೇಕಾಗತ್ತೆ. ಇವತ್ತು ನಿಮಗೆ ಈ ಚಿತ್ರವನ್ನು ತೋರಿಸ್ತೇವೆ. ಆ ಚಿತ್ರದಲ್ಲಿ ನೀವು ನೋಡಿದಾಗ ಗ್ಯಾಂಗ್ರೀನ್ ಇರಬಹುದು ಅಂತ ಭಾವಿಸ್ತೀರಿ. ಎಲ್ಲೋ ಕುಡ್ದಿದ್ದಾರೋ, ಎಲ್ಲೋ ಇನ್ನೊಂದು ಮಾಡಿದ್ದಾರೋ, ಏನೋ ಆಗಿದೆ, ಒಟ್ಟಾರೆ ಆಗಬಾರದಾಗಿ ಇವತ್ತು ಬಂದು ಕೂತಿದ್ದಾರೆ ಅಂತ ಭಾವಿಸಬಹುದು. ನೋ, ಬದುಕು. ಅದಕ್ಕಾಗಿ ಹಿರಿಯರು ಹೇಳ್ತಾ ಇದ್ರು, ದುಡ್ದದ್ದು ಊಟ ಮಾಡ್ತೀಯೋ ಪಡೆದದ್ದು ಊಟ ಮಾಡ್ತೀಯೋ ಅಂತ. ಕೊನೆಗೂ ಪಡೆದದ್ದನ್ನ ಊಟ ಮಾಡ್ತೇವೆ ಅನ್ನೋದಕ್ಕೆ ಈ ವ್ಯಕ್ತಿಯ ಬದುಕು ಸಾಕ್ಷಿ. ಆದರೆ ಕಾಲನ್ನ ಕಳ್ಕೊಂಡಿರ್ಬೋದು, ಮನಸ್ಸನ್ನ ಕಳ್ಕೊಂಡಿಲ್ಲ, ತನ್ನ ಧ್ಯೇಯವನ್ನ ಕಳ್ಕೊಂಡಿಲ್ಲ, ತನ್ನ ಉದ್ದೇಶವನ್ನ ಕಳ್ಕೊಂಡಿಲ್ಲ. ಮೊದಲಕ್ಕಿಂತ 100 ಪಟ್ಟು ತನ್ನ ಉತ್ಸಾಹದ ಆ ಒಂದು ನೆಲೆಯನ್ನ ಗಟ್ಟಿಗೊಳಿಸ್ಕೊಂಡು ಇವತ್ತು ಬದುಕಿಗೆ ಮುಖ ಮಾಡಿ ನಿಂತು ಗಾಣದೆಣ್ಣೆಯ ಮೂಲಕ ಇಡೀ ಸಮಾಜಕ್ಕೆ ಒಂದು ಆರೋಗ್ಯವನ್ನ ಮತ್ತು ಶ್ರೀಮಂತವಾದಂಥ ಒಂದು ಬದುಕನ್ನ ಕೊಡಬೇಕು ಅನ್ನುವ ದೀಕ್ಷೆ ತೊಟ್ಟು
ಇವತ್ತು ಹೊರಟಿದ್ದಾರೆ. ಅವರ ಸೋಲು, ನೋವು, ಈ ಎಲ್ಲ ಎರಡೂ ಕಥನವನ್ನು ಸೇರಿಸಿ ನಿಮಗಿವತ್ತು ಅವರ ಒಂದು ಸಾಹಸಕತೆಯನ್ನು ಇಡಬೇಕು ಅಂತ ನಾನು ಹೊರಟಿದ್ದೇನೆ. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಳ್ತೇನೆ ಮತ್ತು ನಿಮ್ಮ ಬದುಕಿಗೂ ಕೂಡ ಇದು ಒಂದು ಸ್ಫೂರ್ತಿಯ ಕತೆ ಆಗಬಹುದು ಅಂತ ನಾನು ನಂಬಿದ್ದೇನೆ. ಮೂರ್ತಿಯವರೇ, ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್, ನಿಮ್ಮ ಈ ಬದುಕು ಎಲ್ಲಿಂದ ಎಲ್ಲಿಗೆ ಬಂತು, ಏನು ಕತೆ, ಯಾಕೆ ಹೀಗಾಯಿತು? ಇವತ್ತು ಕಾಲಿದ್ದವರೇ ಬದುಕೋದು ಕಷ್ಟ, ಆದರೆ ಕಾಲನ್ನು ಕಳ್ಕೊಂಡು ಕಾಲವನ್ನು ಕಟ್ಟಬೇಕು ಅಂತ ಹೊರಟಿದ್ದೀರಿ ನೀವು. ಹೇಳಿ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೀನಿ. ಮಾಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಬೃಹಸ್ಪತಯೇ ನಮಃ. ಓಂ ಬೃಹಸ್ಪತಯೇ ನಮಃ. ಓಂ ಬೃಹಸ್ಪತಯೇ ನಮಃ. ಓಂ ಶ್ರೀ ರಾಮಕೃಷ್ಣಾಯ ನಮಃ. ಓಂ ಶ್ರೀ ಗೌತಮಾನಂದಿ ಮಹಾರಾಜಾಯ ನಮಃ. ಓಂ ಸರ್ವದೇವ ದೇವಿ ರೂಪಾಯ ನಮಃ. ಮೊದಲಿಗೆ ಗಣಪತಿ ಗಂ ಗಣಪತಯೇ ನಮಃ ಅಂತ ಪ್ರಾರ್ಥನೆ ಮಾಡಿದೆ. ಈಗ ಬಿ ಗಣಪತಿಯವರೊಟ್ಟಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹೇಳುವುದರ ಮೂಲಕ ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಪ್ರಾರಂಭವನ್ನು ಮಾಡ್ತೇನೆ. ಭಾರತ ದೇಶದ ಚಿನ್ನದ ನಗರ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಪಡುವಾರಹಳ್ಳಿಯಲ್ಲಿ ದಿನಾಂಕ 13/10/1982 ಇಸ್ವಿ ಬೆಳಿಗ್ಗೆ 8:30 AM ಮೈಸೂರಿನ ಊರಾಸ್ಪತ್ರೆಯಾದಂಥ ಈಗಿನ ಜಯಲಕ್ಷ್ಮೀಪುರಂ ಮಹಾಜನ ಕಾಲೇಜ್ ಹತ್ರ ಇರುವಂತಹ ಶಂಕರ ದೇವಮ್ಮ ಶೆಟ್ಟಿ ಹಾಸ್ಪಿಟಲ್ ಅಂತ ಇದೆ, ಈಗ ಹಾಸ್ಪಿಟಲ್ ಅದು. ಅಲ್ಲಿ ಪುಟ್ಟಮ್ಮ ಮತ್ತು ಬಸವರಾಜು ಅನ್ನುವ ದಂಪತಿಗಳಿಗೆ ಜನಿಸಿದ ಕೂಸು ದ್ವಿತೀಯ ಪುತ್ರನಾಗಿ ಮೂರ್ತಿ. ಅಲ್ಲಿ ಆ್ಯಕ್ಚುಲಿ ತಂದೆ ಏನು ಹೆಚ್ಚು ಓದ್ದವರಲ್ಲ, ತಾಯಿ ಒಂದು 3ನೇ ತರಗತಿಯವರೆಗೆ ಓದಿದಂಥವರು. ಸಾಧಾರಣವಾದಂಥ ಒಂದು ಕುಟುಂಬ. ತಂದೆ ಕಾರ್ಪೆಂಟ್ರ್ ಕೆಲಸವನ್ನು ಮಾಡ್ತಾಯಿದ್ರು. ತಾಯಿ ಕೂಡ ಊರಿನವ್ರು, ನಂಜನಗೂಡಿನವ್ರು ಆ್ಯಕ್ಚುಲಿ ಅವರು. ಹೆಚ್ಚೇನು ಓದಂಥವ್ರಲ್ಲ. ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ಅಂತೇಳಿ ಅವ್ರಿಗೆ ಬರುವಂತಹ ಒಂದು ಆದಾಯದಲ್ಲೇ ಚಿಕ್ಕದಾಗಿ ನೋಡ್ಕೊತಾ ಇದ್ರು. ನಾನು ನನ್ನ ಶಾಲೆಯನ್ನು ಮೈಸೂರಿನ ಮಾತೃಮಂಡಲಿ ಶಾಲೆಯಲ್ಲಿ ಪ್ರಾರಂಭ ಮಾಡ್ತೇನೆ. LKGಯಿಂದ ಶುರು ಮಾಡ್ತೀನಿ. ಅಲ್ಲಿ ಶೀಲಾ ಮಿಸ್ಸು ಮತ್ತು ಲೀಲಾ ಮಿಸ್ ಅಂತೇಳಿ ಇರ್ತಾರೆ. LKGಯಿಂದ ಪ್ರಾರಂಭ ಆಗುತ್ತೆ. 1ನೇ ಕ್ಲಾಸಲ್ಲಿ ನನಗೆ ರವಿ ಕೀರ್ತಿ ಅನ್ನೋ ಒಂದು ಹುಡುಗ ನನಗೆ ಪರಿಚಯ ಆಗ್ತಾನೆ. ಒಂದು ಲೇಟ್ ಅಡ್ಮಿಷನ್ ಆಗುತ್ತೆ. ಹುಡುಗನ ಲೇಟ್ ಅಡ್ಮಿಷನ್ ಆದಾಗ ನಾನು ಕರೀತೀನಿ ಅವನನ್ನು, ನನ್ನ ಹತ್ರ ಕಳಿಸಿ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂರಿಸ್ಕೋತೀನಿ. ಸೊ ಅವನು ಇವತ್ತುವರೆಗೂ ನನ್ನ ಫ್ರೆಂಡ್, ನನ್ನ ಚಡ್ಡಿ ದೋಸ್ತಿಯವನು. ನಾವಿಬ್ಬರು 1ನೇ ಕ್ಲಾಸಿಂದ. ನಂತರ ಅಲ್ಲಿ 7ನೇ ತರಗತಿಯವರೆಗೆ ಒಂದು ವಿದ್ಯಾಭ್ಯಾಸ ನಡೆಯುತ್ತೆ ಮಾತೃಮಂಡಲಿ ಶಾಲೆಯಲ್ಲಿ. ಆ ರೀತಿ ನಾನು ಓದಬೇಕಾದ್ರೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಡೈನಮಿಕ್ ಆಗೇ ಇದ್ದೆ ನಾನು ಆ್ಯಕ್ಚುಲಿ. ಅಂದರೆ ಮನೆಯಲ್ಲಿ ನನಗೆ ಸ್ವಲ್ಪ ಹೆಚ್ಚಾಗಿ ಫ್ರೀಡಮನ್ನು ಕೊಟ್ಟಿದ್ರು. ಅಂದರೆ ನಮ್ಮನ್ನು ತುಂಬ ಒಂಥರ ಯಾವಾಗಲೂ ಗೂಡಲ್ಲಿ ಕೂಡಾಕೋದು ಆ ಥರ ಇರ್ತಾ ಇರಲಿಲ್ಲ. ಸ್ಕೂಲ್ಗೆ ನಾವು ನಡ್ಕೊಂಡು ಬರ್ತಾ ಇದ್ವಿ. ಮತ್ತು ಅಲ್ಲಿ ಚೆಲುವಾಂಬ ಪಾರ್ಕ್ ಅಂತ ಇದೆ, ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ. CFTRI ಇತ್ತು, ಅಲ್ಲಿ CFTRI ಒಳಗಡೆ ಎಲ್ಲ ಹೋಗ್ತಾ ಇದ್ವಿ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ವಿ. ಸೊ ಒಂದು 3ನೇ ಕ್ಲಾಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಕುಮಾರ ಅಂತ ಇರ್ತಾನೆ, ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದ ಹುಡುಗ. ಅವನು 3ನೇ ಕ್ಲಾಸಲ್ಲೇ ಚಕ್ಕರ್ ಆಗ್ತಾ ಇರ್ತಾನೆ ಕ್ಲಾಸಿಗೆ. ಅದು ನನಗೆ ಗೊತ್ತಿರುತ್ತೆ. ಮನೆಯವರು ಎಲ್ಲಿ ಹೋಗ್ತಾ ಇದ್ದಾನೆ ಅವನು ಅಂತ ಕೇಳಿದಾಗ ಅವನು ಎಲ್ಲಿದ್ದಾನೆ ಅಂತೇಳಿ ನಾನು ತೋರಿಸ್ತೀನಿ ಅಂತೇಳಿ 3ನೇ ಕ್ಲಾಸಲ್ಲೇ ಹೋಗಿ ಅವನು ಇರೋವಂಥ ಜಾಗವನ್ನು ತೋರಿಸಿದ್ದೆ ನಾನು. ಅಂದರೆ ಸ್ಕೂಲಿಂದ ಅವನು ಚೆಲುವಮ್ಮ ಪಾರ್ಕಲ್ಲಿ ಹೋಗ್ಬಿಟ್ಟು ಅವನು ಕೂತ್ಕೊಂಡಿರ್ತಾ ಇದ್ದ. ಅಂದರೆ ಆವಾಗಲಿಂದನೇ ನನ್ನಲ್ಲಿ ಒಂದು ಪತ್ತೆದಾರಿ ಒಂದು ಕ್ಯಾರೆಕ್ಟರ್ಸ್ ನನ್ನಲ್ಲಿ ಇತ್ತು ಚಿಕ್ಕ ವಯಸ್ಸಲ್ಲೇ. ಮತ್ತು ನಾನು 3ನೇ ಕ್ಲಾಸಲ್ಲಿರುವಾಗ ಸಮಾಜ ಪರ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಹೇಗೆ ಅಂತೇಳಿದ್ರೆ, ನಾನು ನನ್ನ ಫ್ರೆಂಡು ರವಿ ಕೀರ್ತಿ, ಅವನು ಬ್ರಾಹ್ಮಣ ಹುಡುಗ, ಅವನು ಪುಟ್ಪುಟಾಣಿ ಮಕ್ಕಳು ನಾವಿಬ್ಬರು ಅವಾಗ. ಅಂದರೆ ನಮಗೆ 7 ವರ್ಷ ಅವಾಗ ಹೇಳ್ಬೇಕಂದ್ರೆ, 3ನೇ ಕ್ಲಾಸ್ ಅಂತ ಹೇಳಿದ್ರೆ ಆ ಟೈಮಲ್ಲಿ 7-8 ವರ್ಷ. ನಾವು ಹಣ ಸಂಗ್ರಹ ಮಾಡಿ ಗಣಪತಿಯನ್ನು ಕೂರಿಸಿದ್ವಿ. ಅಂದರೆ ಅಲ್ಲಿ ನಾನು ಒಂದು ನಾಯಕತ್ವವನ್ನು ವಹಿಸಿದ್ದೆ. ಇಬ್ಬರು ಸೇರಿಕೊಂಡು ಒಂದು ಗಣಪತಿ ಕೂರಿಸೋದಂದರೆ ಅದೊಂದು ಜವಾಬ್ದಾರಿ ಅದು. ನಂತರ ನೆಕ್ಸ್ಟ್ ಇಯರ್ವಾಗ ಕೂಡ ನಮಗಿನ್ನ ಸೀನಿಯರ್ಸ್ ಬಂದು ನನ್ನ ಕೇಳ್ತಾ ಇದ್ರು, ನಾನು ಬರ್ತೀನಿ, ನನ್ನನ್ನು ಸೇರಿಸ್ಕೊ ಅಂತೇಳಿ. ಆವಾಗ ನಾನು ಹೇಳ್ತಾ ಇದ್ದೆ ಅವರಿಗೆ, ಸೇರಿಸ್ಕೊತೀನಿ, ಆದರೆ ನಾನು ಹೇಳಿದ್ದು ಕೇಳಬೇಕು. ಯಾಕೆಂದರೆ ಸೇರಿಸ್ಕೊಂಡ್ಮೇಲೆ ಅವ್ರ ಕಂಟ್ರೋಲ್ ತೊಗೊಬಿಟ್ರೆ ನಾವು ಮಾಡಿ ಏನೂ ಪ್ರಯೋಜನ ಇರಲ್ಲ ಅಂತೇಳಿ ಆಗಲಿಂದಲೇ ನನ್ನಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗ್ತಾಯಿತ್ತು. ಅದೆಲ್ಲ ಯಾಕೆ, ಹೇಗೆ, ಏನು ಅನ್ನೋದು ನನಗೆ ಆವಾಗ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಜ್ಯೋತಿಷ್ಯ ಕಲ್ತ್ಕೊಂಡಿದ್ದೀನಿ. ಆ ಜ್ಯೋತಿಷ್ಯ ಕಲ್ತಿದ್ರಿಂದ ಚಿಕ್ಕ ವಯಸ್ಸಿಂದನೇ ನನ್ನಲ್ಲಿ ಯಾಕೆ ನಾಯಕತ್ವದ ಗುಣಗಳು ಬರ್ತಾಯಿತ್ತು ಅಂತೇಳಿ ನನಗೀಗ ಅದು ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ.
ಸೊ ಈ ರೀತಿ ವಿದ್ಯಾಭ್ಯಾಸ ಮಾಡುವಾಗ ನಾನು 6-7ನೇ ತರಗತಿ ಇರಬೇಕಾದ್ರೆ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಬಾಲಕರ ಸಂಘ ಅಂತೇಳಿ ಪ್ರತಿ ಭಾನುವಾರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ತಿಂಡಿ ಕೊಡೋದು, ಆಟ ಆಡಿಸೋದು, ಮತ್ತು ಭಕ್ತಿಗೀತೆಗಳನ್ನು ಹೇಳಿಕೊಡುವಂಥದ್ದು, ಒಂದು ಸಂಸ್ಕಾರ ಡೆವಲಪ್ ಮಾಡುವಂಥ ಕಾರ್ಯಕ್ರಮ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾನು ಬಾಲಕರ ಸಂಘಕ್ಕೆ ಹೋಗ್ತಾ ಇದ್ದೆ. ಅಂದರೆ ನಮಗೇನು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋದೆಲ್ಲ ಏನೂ ತಿಳುವಳಿಕೆ ಇರಲಿಲ್ಲ. ತಿಂಡಿ ಕೊಡ್ತಾರೆ, ಆಟ ಆಡಿಸ್ತಾರೆ ಅಂತ ಹೋಗ್ತಾ ಇದ್ವಿ. ಅವಾಗೆಲ್ಲ ಫುಟ್ಬಾಲ್ ಎಲ್ಲ ಆಡಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು 3 ಹಾಡುಗಳನ್ನು ಕಲ್ತಿದ್ದೆ. ಸ್ವಾಮಿ ವಿವೇಕಾನಂದರು ಬರೆದಿರೋ ಅಂಥ ಒಂದು ಗೀತೆ, ತಾತಯ್ಯ ತಾತಯ್ಯ ನಾಚೆ ಬೋಲೋ ಅನ್ನೋಂಥ ಒಂದು ಹಾಡದು, ಮತ್ತು ಬ್ರಹ್ಮ ಪರಾತ್ಮರ ಪೂರ್ಣ ಮಹೇಶ್ವರ ಅನ್ನುವಂಥ ಒಂದು ಹಾಡು, ಮತ್ತು ಜಗದೀ ಸಂತೆಯೊಳು ಅಲೆಯುವ ಮನುಜ. ಈ ರೀತಿ 3 ಹಾಡುಗಳನ್ನು ನಾನು ಅಲ್ಲಿ ಕಲ್ತಿದ್ದೆ. ಈ ರೀತಿ 7ನೇ ತರಗತಿವರೆಗೆ ನನ್ನ ವಿದ್ಯಾಭ್ಯಾಸ ಮೈಸೂರಿನ ಮಾತೃಮಂಡಲಿ ಶಾಲೆಯಲ್ಲಿ ನಡೀತದೆ. ನಂತರ ನಾನು 8ನೇ ತರಗತಿ ವಿದ್ಯಾಭ್ಯಾಸವನ್ನು ಮೈಸೂರಿನ ಮಹಾರಾಜ ಜೂನಿಯರ್ ಪದವಿ ಪೂರ್ವ ಕಾಲೇಜಲ್ಲಿ ಹೈಸ್ಕೂಲ್ ಕೂಡ ನಡೆಯುತ್ತೆ. ಅಲ್ಲಿ ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು 7ನೇ ಕ್ಲಾಸ್ ಬೇಸಿಗೆ ರಜೆ ಇರುವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಂದರೆ ಅದಕ್ಕೆ ಮುಂಚೆ ತೊಗೊಂಡ್ರೆ ನಾನು 4ನೇ ಕ್ಲಾಸಿಂದನೇ ನಾನು ಬಟ್ಟೆ ಅಂಗಡಿಲಿ ಟೈಲರಿಂಗ್ ಅಂಗಡಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಕಾಜಾ ಗುಂಡಿ ಮಾಡೋ ಅಂಥದ್ದು, ಈ ಎಮ್ಮಿಂಗ್ ಮಾಡೋ ಅಂಥದ್ದು, ಈ ಕೆಲಸ ಪ್ರಾರಂಭ ಮಾಡ್ತೀನಿ. ಅಂದರೆ ನಮ್ಮ ಮನೇಲಿ ಯಾರೂ ಹೇಳಲ್ಲ, ನಮ್ಮ ತಂದೆ ತಾಯಿ ನೀನು ಹೋಗು ಈ ಥರ ಅಂಗಡಿಗೆ ಹೋಗು ಅಂತ ಏನು ಹೇಳೋದಿಲ್ಲ. ಬಟ್ ನಾನೇ ವಾಲಂಟಿಯರಾಗಿ ಹೋಗ್ತಾ ಇರ್ತೀನಿ ನಾನು. ಅಂದರೆ ಅದು ನನಗೆ ಸಹಜವಾಗಿ ಆಸಕ್ತಿ ಬರ್ತಾಯಿತ್ತು, ಹೋಗ್ತಾ ಇದ್ದೆ. ಒಂದು ದಿನಸಿ ಅಂಗಡಿಲಿ ಕೂಡ ಒಂದು ಚಿಕ್ಕದಾಗಿ ಒಂದು ಕೆಲಸ ಮಾಡಿದ್ದೆ ಈ 4ನೇ ಕ್ಲಾಸು ಆ ಸಂದರ್ಭದಲ್ಲೇ. 7ನೇ ಕ್ಲಾಸು ಬೇಸಿಗೆ ರಜೆ ಬರುವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬರು ನಮ್ಮ ಮನೆ ಹತ್ರ ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಾಯಿದ್ರು, ಜೈರಾಮ್ ಅಂತೇಳಿ. ಒಂದಿನ ಅವ್ರು ನಮ್ಮ ತಂದೆ ಬಂದು ಕೇಳ್ತಾರೆ, ಅವರು ನಿಮ್ಮ ಮಗನ್ನ ಕೆಲ್ಸಕ್ಕೆ ಕಳಿಸ್ತೀರಾ ಅಂತೇಳಿ. ನಮ್ಮ ತಂದೆ ಇಲ್ಲ ಹಾಗೆಲ್ಲ ಕಳಿಸೋದಿಲ್ಲ ಅಂತಾರೆ. ನಾನು ಇಲ್ಲ ಅಣ್ಣ ನಾನು ಹೋಗ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಅತ್ತೆ ಮಕ್ಕಳೆಲ್ಲ ಅವರೆಲ್ಲ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಹೋಗೋದು ನಾನು ನೋಡಿದ್ದೆ. ನನಗೂ ಹೋಗಬೇಕು ಅನ್ನೋ ಆಸೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೋತೀನಿ. ಬಾರ್ ಬೆಂಡಿಂಗ್ ಕೆಲಸ, ಕಬ್ಬಣದ ಕೆಲಸ, ಈ RCCಗೆಲ್ಲ ಇದು ಮಾಡ್ತಾರೆ ನೋಡಿ, ಕಬ್ಬಣ ಕಟ್ತಾರಲ್ಲ ಆ ಥರದ್ದು. ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ ಕೆಲಸಕ್ಕೆ. ಬೇಸಿಗೆ ಕಾಲದ ರಜೆಯಲ್ಲಿ ಗೊತ್ತಿಲ್ಲ, ನಾನು ಆ ಥರ ಕೆಲಸ ಮಾಡಿದ ಅನುಭವ ಇಲ್ಲ. ಹೋಗಿ ಕೆಲಸ ಮಾಡುವಾಗ ಕಬ್ಬಣಗಳೆಲ್ಲ ಮುಟ್ಟಿದ್ರೆ ಕಾದು ಹೋಗಿರೋದು. ಆದರೆ ಏನು ಮಾಡೋದು, ಮನೇಲಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಮಾಡ್ತೀನಿ ಅಂತ. ಇನ್ನು ಮರ್ಯಾದೆ ಪ್ರಶ್ನೆ ಆಗಲ್ಲ ಅಂತ ಇದು ಬರಬಾರ್ದು ಅಂತೇಳಿ ನಾನು ಕೆಲಸ ಮಾಡ್ತಾಯಿದ್ದೆ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಬಟ್ ಒಂದಿನ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ದಾಗ ನಾನೊಂದು 1.5 ರೈಸ್ ತೆಗೆದುಕೊಂಡೆ ಆ್ಯಕ್ಚುಲಿ ಹೋಟೆಲಲ್ಲಿ. ಅವರು ಇವನೇನು ಎಕ್ಸ್ಟ್ರಾ ತೊಗೊಂಡಲ್ಲ ಅಂತೇಳಿ ಸ್ವಲ್ಪ ನನ್ನ ಮೇಲೆ ಒಂದು ರೀತಿ ಜಲಸಿಯಾಗಿ ನನ್ನ ಬೈದರು. ಅವ್ರು ಆ್ಯಕ್ಚುಲಿ ನೀರು ತೊಗೊಂಡ್ಬಾ ಅಂತೇಳಿದರು ಕುಡಿಲಿಕ್ಕೆ. ನೀರು ತೊಗೊಂಡು ಬಂದಾಗ ಅವರು ಆ ಕೋಪನ ನೀರಿನ ಮೇಲೆ ಹಾಕಿ ಒಂದು ರೀತಿ ಕೆಟ್ಟ ಮಾತಲ್ಲಿ ಬೈದರು ನನ್ನನ್ನು. ಅಂದರೆ ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ತಿಂದಿದ್ದಕ್ಕೆಲ್ಲೋ ಅವ್ರಿಗೆ ಒಂದು ರೀತಿ ಜಲಸಿ ಆಗಿತ್ತು, ಹಾಗಾಗಿ ಬೈದರು. ಸರಿ ಏನು ಮಾಡೋಕ್ಕಾಗಲ್ಲ, ಮನೇಲಿ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನು ಆಗಲ್ಲ ಅಂದರೆ ಆಡ್ಕೊತಾರೆ, ನಮ್ಮ ಮನೇಲೇ ನನ್ನೇ ಆಡ್ಕೊತಾರೆ. ಹಾಗಾಗಿ ಬೇಡ ಅಂತೇಳಿ ಏನು ಮಾಡಿದೆ, ಸುಮ್ಮನೆ ಮಾಡ್ತಾನೇ ಇದ್ದೆ. ಆ ಥರ ಮಾಡುವಾಗ ಕುವೆಂಪು ನಗರಲ್ಲಿ ಒಬ್ಬರು ಶೇಖರ್ ಅನ್ನೋ ವ್ಯಕ್ತಿ, ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ಟೈಮಲ್ಲಿ ಕುವೆಂಪು ನಗರಲ್ಲಿ. ಕುವೆಂಪು ನಗರ ಸರಸ್ವತಿ ನಗರ ಎರಡಕ್ಕೂ ಅದು ಹತ್ತತ್ರ ಆಗುತ್ತೆ ಅದು. ಆ ಸಂದರ್ಭದಲ್ಲಿ ಇವತ್ತು ಆ ಶಾಪ್ ಇದೆಯಲ್ಲೋ ಗೊತ್ತಿಲ್ಲ, ಮೈಸೂರಿನಲ್ಲಿ ಲಕ್ಷ್ಮೀ ವಿಲಾಸ್ ಅಂತ ಬಟ್ಟೆ ಅಂಗಡಿ KR ಸರ್ಕಲ್ ಹತ್ರ ಬಹಳ ಪ್ರಸಿದ್ಧಿಯನ್ನು ಹೊಂದಿದಂಥ ಒಂದು ಬಟ್ಟೆ ಅಂಗಡಿ, ಅದು ಸಿಲ್ಕ್ ಶೋರೂಮ್ ಇತ್ತು ಅದರಲ್ಲಿ. ಆ ಓನರ್ನ ಮನೆಗೆ ನಾವು ಕೆಲಸಕ್ಕೆ ಹೋಗಿದ್ವಿ. ಅವರು ನನಗೂ ಅವ್ರಿಗೂ ಮಾತುಕತೆ ಆಗುತ್ತೆ. ನನ್ನನ್ನು ನೋಡ್ತಾರೆ, ನೀನು ನಮ್ಮ ಅಂಗಡಿ ಕೆಲ್ಸಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ನಾನು ಹೌದು ಅಂಕಲ್ ಬರ್ತೀನಿ ಅಂತ ಹೇಳ್ತೀನಿ. ಸರಿ ಅಂತೇಳಿ ನಾಳೆ ಬಾ ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ನಾನು ಹೇಳಂಗಿಲ್ಲ, ಈಗ ಈ ಬಾರ್ ಬೆಂಡಿಂಗ್ ಕೆಲಸದವರಿಗೆ ಅವ್ರು ಕಣ್ ತಪ್ಪಿಸಿ ಹೋಗ್ತೀನಿ. ಬಟ್ ಅವ್ರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದ್ರೂ ಅವ್ರು ಇಲ್ದೇ ಇರೋ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರು ನಂಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ, KR ಸರ್ಕಲ್ ಇದೆ ನಮ್ಮ ಶಾಪು, ಬಾ ಅಂತ ಹೇಳ್ಬಿಟ್ಟು. ನಾನು ಚಿಕ್ಕ ಹುಡುಗ ಆ್ಯಕ್ಚುಲಿ, ನನಗೆ ಇವಾಗ ಅವಾಗ ಇನ್ನೂ 12 ವರ್ಷ ಅಷ್ಟೇ ನನಗೆ. ಆ ಸಂದರ್ಭದಲ್ಲಿ ಅಡ್ರೆಸ್ ತೊಗೊಂಡು ನಡ್ಕೊಂಡು ಹುಡ್ಕೊಂಡು ಹೋಗಿ KR ಸರ್ಕಲ್ಲಿಗೆ ನಾನು ಬಟ್ಟೆ ಅಂಗಡಿ ಕೆಲಸಕ್ಕೆ ಸೇರ್ಕೊತೀನಿ. ನನ್ನ ಮೊದಲ ಸಂಬಳ ಅಲ್ಲಿ 350 ರೂಪಾಯಿ. ನನ್ನ 12ನೇ ವಯಸ್ಸು, 7ನೇ ಕ್ಲಾಸ್ ಮುಗ್ದಿರುತ್ತೆ, ಬೇಸಿಗೆ ರಜೆಯಲ್ಲಿ. ಸೊ ಅದು ನನ್ನ ಮೊದಲ ಸಂಬಳ. ಅವರು ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತೀಯಾ ಅಂತೇಳಿ ನನಗೆ 10 ರೂಪಾಯಿ ಎಕ್ಸ್ಟ್ರಾನು ಕೊಟ್ಟು 360 ರೂಪಾಯಿ ಸಂಬಳವನ್ನು ಕೊಟ್ಟಿರ್ತಾರೆ ನನಗೆ. ಅದನ್ನು ತೆಗೆದುಕೊಂಡು ಹೋಗಿ ನಮ್ಮ ತಾಯಿ ಕೈಲಿ ಕೊಟ್ಟಿರ್ತೀನಿ. ಅವ್ರಿಗೆ ಒಂದು ಖುಷಿ ಆಗ್ತದೆ, ನನ್ನ ಮಗ ಒಂದು ಜವಾಬ್ದಾರಿ ತೊಗೊಂಡ ಅಂತೇಳಿ. ಸೊ ಆ ರೀತಿ ಶುರು ಆಗುತ್ತೆ. ನಂತರ ನಮ್ಮ ದೊಡ್ಡಮ್ಮ ಅವರು ಹೂವಿನ ವ್ಯಾಪಾರ ಮಾಡ್ತಾಯಿದ್ರು. ಅವರು ಹೂವು ಮಾರ್ಕೊಂಡು ಬರ್ತೀಯಾ ಅಂತ ಕೇಳ್ತಾರೆ. ನಾನು ಆಯಿತು ಮಾರ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಆದರೆ ನಂಗೆ ಯಾವುದೇ ರೀತಿ ಕೂಗಿ ಎಲ್ಲ ಅಭ್ಯಾಸ ಇಲ್ಲ. ನಮ್ಮ ಅತ್ತೆ ಮಗ ಇರ್ತಾನೆ ಜೊತೆಯಲ್ಲಿ. ನಾನು ಹೇಳ್ತೀನಿ ಇವತ್ತು ನೀನು ಕೂಗು, ನಾಳೆ ನಾನು ಕೂಗ್ತೀನಿ ಅಂತ ಹೇಳ್ತೀನಿ. ಶುರು ಆಗುತ್ತೆ ಅಲ್ಲಿಂದ ಹೂವಿನ ವ್ಯಾಪಾರ.
ಹೀಗೆ ನನ್ನ 8ನೇ ತರಗತಿಯಿಂದ ಆ್ಯಕ್ಚುಲಿ ನೆಕ್ಸ್ಟು 8ನೇ ತರಗತಿಗೆ ಹೋಗ್ತೀನಿ ನಾನು. 8ನೇ ತರಗತಿಯಿಂದ ಹೂವಿನ ವ್ಯಾಪಾರ ಮಾಡ್ತಾ ಇರ್ತೀನಿ, ಸ್ಕೂಲಿಗೆ ಹೋಗ್ತಾ ಇರ್ತೀನಿ. ಮಹಾರಾಜ ಜೂನಿಯರ್ ಕಾಲೇಜಲ್ಲಿ ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಆಗುತ್ತೆ, SSLCವರೆಗೆ. ಅಲ್ಲೂ ಕೂಡ ನಾನು 8, 9, 10 ಎಲ್ಲ ತರಗತಿಗಳಲ್ಲಿ ಶಾಲೆಯಲ್ಲಿ ನನ್ನ ತರಗತಿಯಲ್ಲಿ ನಾನು ಲೀಡರ್ ಆಗಿರ್ತೀನಿ ಆ್ಯಕ್ಚುಲಿ ನಾನು. ಮತ್ತು ಅಲ್ಲಿ ರೆಪ್ರೆಸೆಂಟೇಟಿವ್ ಕೂಡ ಆಗಿರ್ತೀನಿ. 8ನೇ ಕ್ಲಾಸು 9ನೇ ಕ್ಲಾಸ್ ಎರಡರಲ್ಲೂ ಕೂಡ ಪ್ರತಿ ಕ್ಲಾಸ್ನಲ್ಲಿ ಇಬ್ಬಿಬ್ಬರನ್ನ ರೆಪ್ರೆಸೆಂಟೇಟಿವ್ ಆಗಿ ಅಂತೇಳಿ ಮಾಡ್ತಾರೆ. ಆ ರೆಪ್ರೆಸೆಂಟೇಟಿವ್ ಕೂಡ ಆಗಿರ್ತೀನಿ ನಾನಲ್ಲಿ. ನಂತರ ಕ್ರಿಕೆಟ್ ಆಡೋ ಒಂದು ಅಭ್ಯಾಸ ಇತ್ತು ನನಗೆ. ಸ್ವಲ್ಪ ರನ್ನಿಂಗ್ ಮಾಡುವಂಥ ಅಭ್ಯಾಸ ಇತ್ತು ನನಗೆ. ಸೊ ಕ್ರಿಕೆಟಲ್ಲಿ ಕೂಡ ನಾನು ವೈಸ್ ಕ್ಯಾಪ್ಟನ್ ಆಗಿದ್ದೆ ಆ ಸಂದರ್ಭದಲ್ಲಿ. ಸೊ ಈ ರೀತಿ ವಿದ್ಯಾಭ್ಯಾಸ ನಡೀತದೆ. SSLC ಹೊತ್ತಿಗೆ ನಮ್ಮ ಮನೇಲಿ ಏನಂತ ಹೇಳಿದ್ರೆ ತಾಯಿನೂ ಹೆಚ್ಚು ಓದ್ಕೊಂಡಿಲ್ಲ, ತಂದೆನೂ ಕೂಡ ಅವ್ರಿಗೇನು ಅಷ್ಟು ಗೊತ್ತಾಗೋದಿಲ್ಲ. ಸೊ ಆ ಥರ ಇದ್ದಿದ್ದರಿಂದ ನಾನು ಏನು ಓದ್ತೀನಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ನನ್ನ ಮಗ ಶಾಲೆಗೆ ಹೋಗ್ತಾನೆ ಅನ್ನೋದು ಅಷ್ಟೇ ಗೊತ್ತು. ಏನಾಯಿತು, ಯಾರೂ ಕೇಳದೇ ಇರೋರು ಇದ್ದಿದ್ದರಿಂದ ನಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇರಲಿಲ್ಲ. SSLCಯಲ್ಲಿ ಫೇಲ್ ಆಗಿಬಿಡ್ತೀನಿ ಆ್ಯಕ್ಚುಲಿ ನಾನು. ಮನೇಲಿ ಬಡತನ ಇತ್ತಾ? ಮನೇಲಿ ಬಡತನ ಅಂದರೆ ಆ್ಯಾವ್ರೇಜು, ತೀರಾ ಏನು ಊಟಕ್ಕೆ ಗತಿ ಇಲ್ಲ ಅನ್ನೋ ಥರ. ಎಷ್ಟು ಜನ ಮಕ್ಕಳು ನೀವು? ನಾವು 8 ಜನ ಮಕ್ಕಳು. ಮೊದಲು ನಾವು 3 ಜನ ಮಕ್ಕಳಿರ್ತೀವಿ ನಾವು. ನಮ್ಮ ಅಣ್ಣ ಮತ್ತು ನಾನು, ನನ್ನ ತಮ್ಮ. 1980 ಒಬ್ಬರು, 1982 ನಾನು, 1984 ನನ್ನ ತಮ್ಮ. ನಂತರ ನಮ್ಮ ಮನೆಯಲ್ಲಿ 92 ನಂತರ ನನ್ನ 2ನೇ ತಮ್ಮನ ಜನನ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಪಡವರಹಳ್ಳಿಯಲ್ಲಿ ಒಂದು ನಿರ್ಮಲಾ ನರ್ಸಿಂಗ್ ಹೋಮ್ ಅಂತ ಇತ್ತು. ಅಲ್ಲಿ ಯಾರೋ ಒಬ್ಬರು ಒಂದು ಹೆಣ್ಣು ಮಗುಗೆ ಜನನ ಕೊಟ್ಟು ಆ ಮಗು ಬಿಟ್ಟು ಹೋಗ್ಬಿಟ್ಟಿರ್ತಾರಲ್ಲಿ. ಅದು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರೋದಿಲ್ಲ. ನಮ್ಮ ತಂದೆ ತಾಯಿಗೆ ಹೆಣ್ಮಗು ಬೇಕು ಅನ್ನೋ ಒಂದು ಆಸೆ ಇರ್ತದೆ. ಆ ಮಗು ಬಿಟ್ಟೋಗಿರೋದನ್ನ ನೋಡಿ ಏನು ಮಾಡ್ತಾರೆ, ಅದು ತೊಗೊಂಡು ಬಂದು ನಮ್ಮ ಮನೇಲಿ ಸಾಕ್ತಾರೆ. ಅದನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬಟ್ ಕೆಲವೇ ತಿಂಗಳಲ್ಲಿ ತೀರ್ಕೊಂಡ್ಬಿಡುತ್ತೆ ಅದು. ಅದಾದ ನಂತರ ನನ್ನ 2ನೇ ತಮ್ಮ ಆ್ಯಕ್ಚುಲಿ ಮಂಜುನಾಥ ಅಂತೇಳಿ ಅವನದು ಜನನ ಆಗ್ತದೆ. ನನಗೂ ಅವನಿಗೂ ಆಲ್ಮೋಸ್ಟು 9.5 ವರ್ಷ ವ್ಯತ್ಯಾಸ ಇದೆ. ನಾನು 13/10/1982, ಅವನು 92, ಅವನು May 4th ಆ್ಯಕ್ಚುಲಿ. ಅವನು ನಿಯರ್ಲಿ 9.5 years ಡಿಫ್ರೆನ್ಸ್ ಇದೆ. ನಂತರ 1 by 1 ಈ ರೀತಿಯಾಗಿ 7 ಗಂಡು 1 ಹೆಣ್ಮಗು ಆಗುತ್ತೆ. ನಾವೀಗ ನಮ್ಮದು ತುಂಬ ಸ್ಟ್ರಾಂಗ್ ಟೀಮ್ ನಮ್ಮದು. ಸೊ ನಮ್ಮ ಮನೆಗೆ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳುಗಳೇ, ಅಂದರೆ ನಮ್ಮ ತಂದೆ ತಾಯಿಗೆ ಮಕ್ಕಳೇ ಆಸ್ತಿ. ನಮಗೆ ಬೇರೆ ಇತರ ಆಸ್ತಿಗಳಿರಲಿಲ್ಲ, ಈಗಲೂ ಇನ್ನೂ ಆ್ಯಕ್ಚುಲಿ ಇಲ್ಲ. ಇನ್ನು ಮುಂದೆ ನಾವು ಅದನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ. ಮಕ್ಕಳೇ ಆಸ್ತಿ ನಮ್ಮ ಮನೆಗೆ. ಸೊ ಈ ಥರ ಇದ್ದಂಥದ್ದು. ಸೊ ನಾನು ಹೈಸ್ಕೂಲ್ನಲ್ಲಿ 10th ಫೇಲ್ ಆಗ್ತೀನಿ. ನಾವು ಪಡವರಹಳ್ಳಿಯಿಂದ ಬೋಗಾದಿ ಅನ್ನೋ ಊರಿಗೆ ಶಿಫ್ಟ್ ಆಗ್ತೀವಿ. ನನ್ನ 8ನೇ ಕ್ಲಾಸ್ ಓದ್ತಾ ಇದ್ದಾಗೇ ಅಲ್ಲಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ವ್ಯತ್ಯಾಸಗಳಾಗಿರುತ್ತೆ. ತಾಯಿ ಚೀಟಿ ಎಲ್ಲ ಮಾಡ್ತಾ ಇರ್ತಾರೆ, ಸ್ವಲ್ಪ ಲಾಸ್ಗಳಾಗಿರುತ್ತೆ. ಆ ಸಂದರ್ಭದಲ್ಲಿ ನಿಭಾಯಿಸ್ಕೊಳ್ಳಿಕ್ಕೆ ಕಷ್ಟ ಆಗಿರುತ್ತೆ. ಆ ಸಂದರ್ಭವನ್ನು ವಾತಾವರಣ ಸ್ವಲ್ಪ ತಿಳಿ ಮಾಡ್ಕೋಬೇಕಂತೇಳಿ ನಾವು ಅಲ್ಲಿಂದ ಪಡವರಹಳ್ಳಿಯಿಂದ ಬೋಗಾದಿ ಅನ್ನೋ ಊರಿಗೆ ಹೋಗ್ತೀವಿ. ಬೋಗಾದಿ ಅನ್ನೋ ಊರಲ್ಲಿರುವಾಗ ನಾನು ಆಲ್ರೆಡಿ ಹೂವಿನ ವ್ಯಾಪಾರದ ಒಂದು ಟಚ್ ಇದ್ದಿದ್ದರಿಂದ ನಮ್ಮ ತಾಯಿಯವರ ಅಣ್ಣ ಅವ್ರ ಮನೆಯವರೆಲ್ಲ ಹೂವಿನ ವ್ಯಾಪಾರ ಮಾಡುವಂಥ ಒಂದು ಪ್ರವೃತ್ತಿ ಅವ್ರದ್ದು. ಸೊ ಆ ವೃತ್ತಿಗೆ ನಾನೇನು ಮಾಡ್ತೀನಿ, ನಾನು ಕೂಡ ಶಾಲೆಗೆ ಹೋಗ್ತಾ ಹಾಗೆ ಹೂವಿನ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಪುಟ್ಟು ಹುಡುಗ. ನಾನು ಹೂ ಮಾರಕ್ಕೆ ಹೋಗುವಾಗ ಮೈಸೂರಲ್ಲಿ ದೀಪಾನಗರ ಅಂತ ಇದೆ ಬೋಗಾದಿ ಹತ್ರ. ಅಲ್ಲಿ ಪುಷ್ಪ ಅಂತೇಳಿ ಒಬ್ಬರು ಆಂಟಿ ನನ್ನನ್ನು ಕರೆದು ಅವರು ನನಗೇನು ಮಾಡ್ತಾಯಿದ್ರು, ಚಿಕ್ಕ ಹುಡುಗ ಬಂದಿದೆ ಅಂತೇಳಿ ಒಳಗಡೆ ಕರೆದು ಕೂರಿಸಿ ದೋಸೆ ತಿನ್ಲಿಕ್ಕೆ ಕೊಡ್ತಾಯಿದ್ರು. ಮತ್ತು ಅವ್ರ ಮನೆಯಲ್ಲಿ ಚೆನ್ನಾಗಿರೋ ಬಟ್ಟೆಗಳು ಕೊಡ್ತಾಯಿದ್ರು ನನಗೆ ಹಾಕ್ಕೊಳ್ಳಿಕ್ಕೆ. ಯಾಕಂದರೆ ಆವಾಗ ಒಳ್ಳೆ ಬಟ್ಟೆಗಳು ತೊಗೊಳ್ಳೋದು ಅಂದರೆ ಕಷ್ಟ ನಮಗೆ. ಆ ಥರ ನಾನು ಮಾಡ್ತಾಯಿದ್ದೆ, ಹೂವಿನ ವ್ಯಾಪಾರ ಮಾಡ್ತಾಯಿದ್ದೆ. ಚೆನ್ನಾಗಿ ಆಗ್ತಾಯಿತ್ತು. ಅಂದರೆ ಮನೆಗೆ ಸ್ವಲ್ಪ ನಿಭಾಯಿಸ್ತಾ ಇದ್ದೆ. ಅಂದರೆ ಚಿಕ್ಕ ವಯಸ್ಸಲ್ಲೇ ಒಂದು ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದೆ. ಯಾವ ಥರ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲೇ ಸಾಲ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. 50 ರೂಪಾಯಿ 100 ರೂಪಾಯಿ ಥರ ಎಲ್ಲ. 50 ರೂಪಾಯಿ 100 ರೂಪಾಯಿ ಸಾಲ ಮಾಡೋದು ಕೂಡ ಹೆಂಗಾಗೋದು ಅಂದರೆ ಅದು ದೊಡ್ಡ ಜವಾಬ್ದಾರಿ ನಮಗೆ. ಮನಸ್ಸಿಗೆ ಭಾಳ ಕಷ್ಟ ಆಗೋದು ನನಗೆ. ಆಗಲೇ ನಿದ್ರೆ ಮಾಡೋದು ಎಲ್ಲ ಸ್ವಲ್ಪ ಕಷ್ಟನೇ ಅಂತ ಅನ್ಸೋದು ನನಗೆ. ಯಾಕೆಂದರೆ ಜವಾಬ್ದಾರಿ ಬಂದಾಗ ಏನಾಗುತ್ತೆ, ದುಡ್ಡು ತೊಗೊಂಡಿರೋರ್ಗೆ ಆನ್ ಟೈಮ್ ಕೊಟ್ಟಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ. ಆವಾಗ ಈ ಥರ ಎಲ್ಲ ಚಾಲೆಂಜಸ್ಗಳು ಬರ್ತಾಯಿತ್ತು. SSLCಯಲ್ಲಿ ನಾನು ಫೇಲ್ ಆಗ್ತೀನಿ. ಆ್ಯಕ್ಚುಲಿ ನಾನು ಫೇಲ್ ಆದ ನಂತರ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಬ್ಬರು ಅಕ್ಕನ ಹತ್ರ ಟ್ಯೂಷನಿಗೆ ಹೋಗ್ತೀನಿ. ಅಂದರೆ ನಮ್ಮ ಮನೇಲಿ ಯಾರೂ ಏನೂ ಹೇಳೋದಿಲ್ಲ ನನಗೆ, ನಾನೇ ಸ್ವಯಂ ಹೋಗ್ತೀನಿ ಒಬ್ಬರು ಅಕ್ಕನ ಹತ್ರ ಟ್ಯೂಷನ್ಗೆ. ನಾನು ಹೂವಿನ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಮನೆಯಲ್ಲಿ ಗುಲಾಬಿ ಹೂಗಳನ್ನು ಬೆಳೆಸಿರ್ತಾರೆ. ನಾನು ಗುಲಾಬಿ ಹೂ ತೆಗೆದುಕೊಂಡು ನಾನು ಹೂವಿನ ಜೊತೆ ಸೇಲ್ ಮಾಡ್ತಾ ಇರ್ತೀನಿ. ಅವ್ರ ಮನೇಲಿ 2 ಮಕ್ಕಳಿರ್ತಾರೆ, ಪದ್ಮಿನಿ ಅಚ್ಚಿ ಮತ್ತು ಕುಮುದಿನಿ ಅಚ್ಚಿ ಅಂತೇಳಿ. ಪದ್ಮಿನಿ ಅಕ್ಕ SSLCಗೆ ಪಾಠ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸರಿ ಅಂತೇಳಿ ಅವ್ರ ಹತ್ರ ನಾನು ಮ್ಯಾಥಮೆಟಿಕ್ಸ್ಗೆ ಟ್ಯೂಷನ್ಗೆ ಸೇರ್ಕೊತೀನಿ. ಆ ಟೈಮಲ್ಲಿ ಫೇಲ್ ಕ್ಯಾಂಡಿಡೇಟ್ಗಳು, ಒಂದು ನಾನು ಮೂರ್ತಿ, ಇನ್ನೊಂದು ವಿಶ್ವಾಸ ಅನ್ನೋ ಹುಡುಗ, ಇನ್ನೊಂದು ಹುಡುಗಿ, ಆ ಹುಡುಗಿ ಹೆಸರು ಮರೆತುಬಿಟ್ಟಿದ್ದೀನಿ, ನೆನಪಾಗ್ತಾ ಇಲ್ಲ.
3 ಜನ ಸೇರ್ಕೊತೀವಿ, ಎಲ್ಲ ಫೇಲ್ ಕ್ಯಾಂಡಿಡೇಟ್ಗಳು ಸೇರಿಕೊಂಡು ಟ್ಯೂಷನ್ಗೆ ಹೋಗ್ತಾ ಇರ್ತೀವಿ. ಅಕ್ಕ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಮ್ಯಾಥಮೆಟಿಕ್ಸು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಭಾಳ ಕಾನ್ಸಂಟ್ರೇಟ್ ಮಾಡಿ ಕೇಳೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ ತುಂಬ ಈಸಿ ಸಬ್ಜೆಕ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನನಗೆ. ನಮ್ಗೆ ಏನಾಗಿತ್ತು, ಶಾಲೆಯಲ್ಲಿ ತುಂಬ ಒಳ್ಳೆಯ ಟೀಚರ್ಗಳಿದ್ರು, ನಮ್ಮ ಹೈಸ್ಕೂಲಲ್ಲಿ ತುಂಬ ಅದ್ಭುತವಾದ ಟೀಚರು, ಬಟ್ ನನಗೆ ಆ ಗ್ರಹಿಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ. ಬಟ್ ಅಕ್ಕ ಹೇಳ್ಕೊಡುವಾಗ ನನಗೇನಾಯಿತು, ಮ್ಯಾಥಮೆಟಿಕ್ಸ್ ತುಂಬ ಈಸಿ ಸಬ್ಜೆಕ್ಟ್ ಅನ್ನೋದು ಗೊತ್ತಾಯಿತು. ತುಂಬ ಇಂಟ್ರೆಸ್ಟಿಂದ ಕೇಳ್ಕೊತಾ ಇದ್ದೆ. ಒಂದ್ಸಲಿ ಅಕ್ಕ ಟ್ಯೂಷನ್ ನಿಮಗೆ ನೆಕ್ಸ್ಟ್ ವೀಕ್ ಟೆಸ್ಟ್ ಕೊಡ್ತೀನಿ ಬಾ ಸೋಮವಾರ ಅಂತ ಹೇಳಿದರು. ನಾನು ಅಂದ್ಕೊಂಡು ಹೋಗಿದ್ದೆ. ನಾನು ಇಲ್ಲಿ ಒಂದು ಹೂವಿನ ವ್ಯಾಪಾರ ಮಾಡಬೇಕು, ಜೊತೆ ಈ ಕಡೆ ಟ್ಯೂಷನ್ಗೂ ಬರಬೇಕು, ಇದೆಲ್ಲ ಇದ್ದಿದ್ದರಿಂದ ಟೆಸ್ಟ್ ಇದೆ ಅನ್ನೋದೇ ಮರ್ತೋಗಿತ್ತು ನನಗೆ. ಹೋಗ್ತೀನಿ, ಆಲ್ರೆಡಿ ಇನ್ನಿಬ್ಬರು ವಿಶ್ವಾಸ ಮತ್ತು ಇನ್ನೊಂದು ಹುಡುಗಿ ಆಲ್ರೆಡಿ ಟೆಸ್ಟ್ ಬರೀತಾ ಇದ್ದಾರೆ. ಯೂಶ್ವಲಿ ನಾವು 10 ಗಂಟೆಗೆ ಟ್ಯೂಷನ್ ಇರೋದು, ಅವರು 9 ಗಂಟೆಗೆ ಬರೋಕ್ಕೆ ಕೇಳಿದರು. ನೋಡ್ತೀನಿ ಆಲ್ರೆಡಿ 1 hour ಆಗಿಬಿಟ್ಟಿದ್ದೆ. ನನಗೆ ಒಂಥರ ನಾಚಿಕೆ ಆಗ್ಬಿಡ್ತು. ಏನಪ್ಪ ಇದು, ಒಂದು ಹುಡುಗಿ ಮುಂದೆ ಮರ್ಯಾದೆ ಕಳ್ಕೊಳ್ಳೋ ಒಂದು ಸಂದರ್ಭ. ಯಾಕೆ ನಾನು ಓದಿರೋದೆಲ್ಲ ಬಾಯ್ಸ್ ಸ್ಕೂಲಲ್ಲಿ, ಒಂದು ಹುಡುಗಿ ಬೇರೆ ಇದ್ದಾಳೆ, ಅವಳ ಎದುರುಗಡೆ ನನ್ನ ಮರ್ಯಾದೆ ಹೋಗ್ತದಲ್ಲ, ಏನಿದು ಪರೀಕ್ಷೆಯಲ್ಲಿ ನಾನು ಸರಿಯಾಗಿ ನಂಬರ್ ತೊಗೊಳ್ಳಿಲ್ಲ ಅಂದರೆ ಅನ್ನೋ ಒಂದು ಭಾವ ಬರುತ್ತೆ ನನಗೆ. ಸರಿ ಅಂತೇಳಿ ನಾನು ನಿಂಗೆ ಹೇಳಿದ್ನಲ್ಲ ಟೆಸ್ಟ್ ಕೊಡ್ತೀನಿ ಅಂತೇಳಿ, ಯಾಕೆ ಲೇಟಾಗಿ ಬಂದರೆ ಅಂತ ಅಕ್ಕ ಕೇಳ್ತಾರೆ ಪದ್ಮಿನಿಕ. ಸರಿ ಕೊಡಿ ಅಂತ ಕೇಳಿಬಿಟ್ಟು ಕ್ವಶನ್ ಪೇಪರ್ ಇಸ್ಕೊತೀನಿ. ಇಸ್ಕೊಂಡು ನೋಡಿಬಿಟ್ಟು ಟಕ್ 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 ಅಂತ ಬರೆದು ಕೊಟ್ಬಿಡ್ತೀನಿ ನಾನು ಬೇಗ. ಆ್ಯಕ್ಚುಲಿ ನನ್ನ ಅಕ್ಕ ನಂಗೆ ಏನು ಹೇಳ್ಕೊಟ್ಟಿರ್ತಾರೋ ಅಷ್ಟೇ ಮೈಂಡಲ್ಲಿರುತ್ತೆ, ನಾನು ಯಾವುದು ಪ್ರಿಪೇರ್ ಆಗಿರೋದಿಲ್ಲ. ನಾನು ಟೆಸ್ಟ್ ಇದೆ, ಓದ್ಕೊಂಡು ರೆಡಿ ಆಗಬೇಕು, ಈ ಥರ ಎಲ್ಲ ಏನೂ ಆಗಿರೋದಿಲ್ಲ. ಬಟ್ ಓದಿದ್ದು ನನಗೆ ಚೆನ್ನಾಗಿ ಅರ್ಥ ಆಗಿದ್ದರಿಂದ, ಈ ಮ್ಯಾಥಮೆಟಿಕ್ಸ್ ಒಂದು ಬ್ಯೂಟಿ ಏನಂದರೆ, ಅರ್ಥ ಆಗಿಬಿಟ್ರೆ ಅದರಂಥ ಈಸಿ ಸಬ್ಜೆಕ್ಟ್ ಇನ್ನೊಂದಿಲ್ಲ. ಆಗಲಿಲ್ಲ ಅಂದರೆ ಅದು ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇಸ್ಕೊಂಡು ಪಟ್ಟಂತ ಒಂದೇ 1 hour ಬರ್ಕೊಟ್ಬಿಡ್ತೀನಿ ನಾನು. ಅಕ್ಕ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮಾಡಿದಾಗ ಫಸ್ಟು ನಂದೆ 40 ಅಂತ ಹೇಳ್ತಾರೆ 100ಕ್ಕೆ. ಇನ್ನೊಂದು ಮಹೇಶ್ವರಿ ಅಂತ ಹುಡುಗಿ ಹೆಸರು, 32 ಆ ಹುಡುಗಿ ನಂಬರು. ಇನ್ನೊಬ್ಬ ವಿಶ್ವಾಸ್ ನಂಬರು 16 ಬಂದಿರುತ್ತೆ 100 ಅಂಕಕ್ಕೆ. ಆಗ ನನಗೆ ತುಂಬ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ, ಪರವಾಗಿಲ್ಲ ಮರ್ಯಾದೆ ಉಳಿಸ್ಕೊಂಡಿದ್ದೀನಿ ಅಂತೇಳಿ. ಸೊ ಈ ಥರ ಆಗಿ SSLCಯನ್ನು ಪಾಸ್ ಮಾಡ್ಕೊತೀನಿ ನಾನು. ನಂತರ ನಾನು PUC ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಎಕ್ಸಾಮ್ ತೆಗೆದುಕೊಳ್ತೀನಿ ಮಹಾರಾಜಾಸಲ್ಲಿ. ಸೆಕೆಂಡ್ PUC ನೇರವಾಗಿ ಕಟ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಗುರುಗಳಾಗಿ ಆನಂದ್ ಅಂತೇಳಿ, ಅವ್ರ ಹತ್ರ ನಾನು ಟ್ಯೂಷನ್ಗೆ ಹೋಗ್ತೀನಿ. ಸೊ ಅವ್ರ ಹತ್ರ ಅಕೌಂಟ್ಸು ಕಾಮರ್ಸ್ ಎಲ್ಲ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಅವ್ರು ಹೇಳಿಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ದಿನ ಹೋದಾಗ ಅವರು ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ ನನಗೆ ಅಕೌಂಟ್ಸನ್ನು. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದವನಾಗಿದ್ದರಿಂದ ನನಗೆ ಅರ್ಥ ಆಗಲ್ಲ. ನಾನು ಹೇಳ್ತೀನಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ಬೇಡ ಕನ್ನಡದಲ್ಲಿ ಹೇಳ್ಕೊಡು ಅಂತ ಕೇಳ್ತೀನಿ. ಆಗ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ಆ್ಯಕ್ಚುಲಿ ಆನಂದ್ ಅವರು. ಆದರೆ ನನಗೆ ಅದು ಇನ್ನೂ ಸ್ವಲ್ಪ ಕಷ್ಟನೇ ಅನಿಸ್ತು. ಯಾಕೆಂದರೆ ನಾವು ಅಕೌಂಟ್ ಅನ್ನೋದು ಸಹಜವಾಗಿ ಕೇಳಿರ್ತೀವಿ, ಖಾತೆ ಅನ್ನೋದು ಕೇಳಿರೋದಿಲ್ಲ. ಪದ ಖಾತೆ, ಹುಂಡಿ ಇದೆಲ್ಲ ನಾವು ಕೇಳಿರೋದಿಲ್ಲ. ನನಗನ್ಸುತ್ತೆ ಬೇಡ, ಕನ್ನಡಕ್ಕಿಂತ ಇಂಗ್ಲೀಷೇ ಬೆಸ್ಟ್ ಅನಿಸುತ್ತೆ ಅಂತೇಳಿ ಇಂಗ್ಲೀಷಲ್ಲೇ ಹೇಳ್ಕೊಡು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಸೆಕೆಂಡ್ PUC ಓದ್ತೀನಿ. ಆದರೂ ಕೂಡ ಏನಾಗುತ್ತೆ ಅಂದರೆ ಸೆಕೆಂಡ್ PUCಯಲ್ಲಿ ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಿಬಿಡ್ತೀನಿ ನಾನು ಆ್ಯಕ್ಚುಲಿ. ಸೊ ಅಲ್ಲಿವರೆಗೆ ನನ್ನ ವಿದ್ಯಾಭ್ಯಾಸ ನಡೀತದೆ ಅಲ್ಲಿ ಮೈಸೂರಿನಲ್ಲಿ. ಸೊ ಹೂವಿನ ವ್ಯಾಪಾರ ಮಾಡ್ತಾ ಇರ್ತೀನಿ ಮತ್ತು ಸೆಕೆಂಡ್ PUವರೆಗೆ ವಿದ್ಯಾಭ್ಯಾಸ. ಈ ರೀತಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಸ್ವಲ್ಪ ಕಾಲ ನನಗೆ ಒಬ್ಬ SSLC ಸಂದರ್ಭದಲ್ಲಿ ಕೌಶಿಕ ಅನ್ನುವ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ನನ್ನ 2ನೇ ಫ್ರೆಂಡ್ ನನ್ನ ಲೈಫಲ್ಲಿ. ಮೊದಲನೇದು ರವಿ ಕೀರ್ತಿ, 2ನೇದು ಕೌಶಿಕ ಬೋಗಾದಿಯಲ್ಲಿ. ಸೊ ಅವನಿಗೂ ನನಗೂ ಒಂದು 4-5 ವರ್ಷ, ಸುಮಾರು ಒಂದು 98ಇಂದ ಒಂದು 2003 ತನಕ, ಅಂದರೆ ಒಂದು 4ರಿಂದ 4.5 ವರ್ಷದ ಫ್ರೆಂಡ್ಶಿಪ್ಪು, ಗಾಢವಾದ ಫ್ರೆಂಡ್ಶಿಪ್ಪು. ಈ ಒಂದು 16-17ನೇ ವಯಸ್ಸಲ್ಲಿ ಫ್ರೆಂಡ್ಶಿಪ್ಗಳಂದರೆ ಅದು ಒಂಥರ ಅದು ಜೀವದ ಗೆಳೆಯ ಅಂತಿರ್ತಾರಲ್ಲ ಇದ್ದಂಥವ್ರು ನಾವು. ಆ ಥರ ನಾನು ಫ್ರೆಂಡ್ಸ್ ಆಗಿರ್ತೀವಿ. ಅಕಸ್ಮಾತಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 2,000 ರೂಪಾಯಿ ನಾನು ಅವನ ಮೂಲಕ ಒಬ್ಬರಿಂದ ಇಸ್ಕೋಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಅವನು ಇಸ್ಕೊಟ್ಟಿರ್ತಾನೆ ನನಗೆ, ಇಸ್ಕೊಟ್ಟಿರ್ತಾನೆ. ಮತ್ತು ನಾನು ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಿಗೆ ನಾನು ಬರುವಂಥ ಸಂದರ್ಭದಲ್ಲಿ ಅವನು ಒಂದು 300 ರೂಪಾಯಿ ಇಸ್ಕೊಂಡಿರ್ತಾನೆ ಖರ್ಚಿಗೆ. ಅದೇ ದುಡ್ಡಲ್ಲಿ ಕೊಡ್ತೀನಿ ಅಂತ ಹೇಳಿರ್ತಾನೆ, ಕೊಟ್ಟಿರೋದಿಲ್ಲ. ಅಲ್ಲಿ ನಾವು ಯಾರ ಹತ್ರ ಹಣ ತೆಗೆದುಕೊಂಡಿರ್ತೀವಿ ಅವ್ರದ್ದು ಸ್ವಲ್ಪ ಪ್ರೆಷರ್ ಆಗಿರುತ್ತೆ ನಮಗೆ. ಇವನೇನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಅವನಿಗೆ ಕೋಪ ಬಂದು ನನ್ನ ಮೇಲೆ ಅವ್ನ ಕೈನೂ ಮಾಡಿಬಿಡ್ತಾನೆ. ಅವನು ನನಗೆ ಸ್ವಲ್ಪ ಟಾರ್ಚರು ಆಗೋಗ್ಬಿಡುತ್ತೆ. ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ನನಗೆ ಏನಂದರೆ ಈ ಊರೇ ಬೇಡ, ನಾನು ಇಲ್ಲಿರೋದೇ ಬೇಡ, ನಾನು ಬೇರೆ ಊರಿಗೆ ಹೋಗ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ನನಗೆ ಪಡವರಹಳ್ಳಿಲಿ ಒಂದು ಸೆಲೂನಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಅವರು ಮಧುರೈ ಅವರು ಆ್ಯಕ್ಚುಲಿ ಅವರು ಸೆಲೂನಲ್ಲಿ ಕೆಲಸ ಮಾಡೋವಂಥವ್ರು. ಮುನಿಸ್ವಾಮಿ ಅನಿಸುತ್ತೆ ಬಹುಶಃ ಅವ್ರ ಹೆಸರು.
ಅಲ್ಲಿ ಮಧುರೈಯಲ್ಲಿ ಇದ್ರದ್ದು ಗ್ರಾನೈಟ್ ವರ್ಕ್ಗಳು ಜಾಸ್ತಿ ನಡೆಯುತ್ತೆ, ಅಲ್ಲಿಗೆ ಹೋಗಿ ನಿಮ್ಗೆ ಕೆಲಸ ಸಿಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಆಯಿತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು. ಆಮೇಲೆ ನನಗೆ ಲಾಸ್ಟ್ ಮಿನಿಟಲ್ಲಿ ಏನಾಗುತ್ತೆ ಅಂದರೆ, ನಾನು 2002 ಅಲ್ಲಿ ಆರ್ಮಿ ಸೆಲೆಕ್ಷನ್ಗೆ ಅಂತೇಳಿ ನಾನು ಬೆಂಗಳೂರಿಗೆ ಬಂದಿರ್ತೀನಿ. ಬರುವಂಥ ಹೊತ್ತಲ್ಲಿ ಟ್ರೈನಲ್ಲಿ ಒಂದು ಹುಡುಗನ ಪರಿಚಯ ಆಗುತ್ತೆ ನನಗೆ. ಆವಾಗ ನಾನು ಕೇಳ್ತೀನಿ, ಇನ್ ಕೇಸ್ ನಾನೇನಾದರೂ ಬೆಂಗಳೂರಿಗೆ ಬಂದರೆ 1-2 ದಿನ ನಿಮ್ಮ ಮನೇಲಿ ಇರಬೇಕಾಗಿ ಬಂದರೆ ಇರ್ಬೋದಾ ಅಂತ ಕೇಳ್ತೀನಿ. ಆ ಹುಡುಗ ಆಯಿತು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಆ ಹುಡುಗಂದು ಆಫೀಸ್ ಅಡ್ರೆಸ್ಸು, ಮನೆ ಅಡ್ರೆಸ್ ಎಲ್ಲ ಬರ್ಕೊಂಬಿಟ್ಟಿರ್ತೀನಿ ನಾನು. ಇದು 2002ನೇ ಇಸ್ವಿ, ಬಹುಶಃ ಅಕ್ಟೋಬರ್ ಅಥವಾ ನವಂಬರ್ ಟೈಮ್ ಇರ್ಬೋದು, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 2002 ಎಂಡ್ ಸಂದರ್ಭದಲ್ಲಿ. ಆದರೆ 2003ರಲ್ಲೇ ನನಗೆ ಬೆಂಗಳೂರಿಗೆ ಬರಬೇಕಾದಂಥ ಒಂದು ಪ್ರಸಂಗ ಇದೆ ಅನ್ನೋದು ನನಗೆ ಗೊತ್ತಿರಲ್ಲ. ಯಾವಾಗ ನನ್ನ ಸ್ನೇಹಿತನಿಗೂ ನನಗೂ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ಭಾವ ಬಂದಿರುತ್ತೆ, ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ. 108 ರೂಪಾಯಿಯನ್ನು ಇಟ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬರೋದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ನನಗೆ ರವಿ ಬೆಳಗೆರೆ ಅವರ ಪತ್ರಿಕೆಯನ್ನು ಓದುವಂಥ ಒಂದು ಅಭ್ಯಾಸ ಇತ್ತು. ನಮ್ಮೂರಲ್ಲಿ ಒಬ್ಬರು, ಅಲ್ಲಿ ಒಂದು ಭೋಗಾದಿಯಲ್ಲಿ ಮರಿಯ ನಿಕೇತನ ಅಂತೇಳಿ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಒಬ್ಬರು ಡ್ರೈವರ್ ಆಗಿ ಜಾನ್ ಅನ್ನುವಂಥ ಹುಡುಗ ಕೆಲಸ ಮಾಡ್ತಾಯಿದ್ರು. ಆ ಡ್ರೈವರ್ ಆಗಿ ಅವರಿಗೆ ಈ ಆಯ್ ಬೆಂಗಳೂರು ಪತ್ರಿಕೆ ತರಿಸುವಂಥ ಅಭ್ಯಾಸ, ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಇತ್ತು. ನಾವು ಅವ್ರ ಸಂಪರ್ಕದಲ್ಲಿ ಇದ್ದಿದ್ದರಿಂದ ಏನಾಗ್ತಾಯಿತ್ತು, ನಾವು ಕೂಡ ಹೋಗ್ಬಿಟ್ಟು ಆಯ್ ಬೆಂಗಳೂರು ಪತ್ರಿಕೆಯನ್ನು ತೆಗೆದುಕೊಂಡು ಓದಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿ ನಮಗೆ ಓದಿನ ಬಗ್ಗೆ ಆಸಕ್ತಿ ಮೂಡ್ತು. ಆ ಟೈಮಲ್ಲಿ ಪ್ರತಿಮಾ ಬೇಡಿ ಅನ್ನೋ ಒಂದು ಪುಸ್ತಕ ಕೂಡ ಬಿಟ್ಟಿದ್ರು ಅವರು, ಅದನ್ನು ಕೂಡ ಸ್ವಲ್ಪ ತಗೊಂಡು ಟೈಮ್ ಪಾಸ್ ಪುಸ್ತಕದ ಹೆಸರು. ಆ ಪುಸ್ತಕ ಕೂಡ ಸ್ವಲ್ಪ ತೊಗೊಂಡು ಓದಿದ್ದೆ ನಾನು. ಅಂದರೆ ಓದಿನಲ್ಲಿ ಆಸಕ್ತಿ ಮೂಡಿಸಿತ್ತು ನಮಗದು. ಈ ರವಿ ಬೆಳಗೆರೆ ಅವ್ರ ಪತ್ರಿಕೆ ಹೇಗೆ ಅಂತ ಹೇಳಿದ್ರೆ, ಹಿಡ್ಕೊಂಡ್ರೆ ಅದೇ ಓದಿಸ್ಕೊಂಡು ಹೋಗ್ತಾ ಇತ್ತು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಓದ್ತಾ ಇರಬೇಕಾದ್ರೆ ಕೆಲವೊಂದು ಸಲ ರವಿ ಬೆಳಗೆರೆ ಅವ್ರು ಬರೆದಿದ್ರು ಅದರಲ್ಲಿ, ಕೆಲವು ಸಲ ಹುಡುಗರು ನನ್ನನ್ನು ಕೆಲಸ ಕೇಳ್ಕೊಂಡು ನಮ್ಮ ಆಫೀಸಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಬರೆದಿದ್ರು. ಆವಾಗ ನಾನು ಅಂದ್ಕೊಂಡೆ, ಇನ್ ಕೇಸ್ ನಾನು ಏನಾದ್ರು ಬೆಂಗಳೂರಿಗೆ ಹೋದರೆ ಏನಾದರೂ ಕೆಲಸ ಕೇಳ್ಬೋದು ಅಂತೇಳಿ ಒಂದು ಥಾಟ್ ನನ್ನಲ್ಲಿ ಬಂದಿತ್ತು. ನನಗೆ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ, ಅವ್ರದ್ದು ಆಫೀಸ್ ಅಡ್ರೆಸ್ ಎಲ್ಲ ಬರ್ಕೊಂಡು ನಾನು ಬಂದಿರ್ತೀನಿ. ಈ ರೀತಿ ಬರ್ಕೊಂಡು ಬಂದಂಥ 2003 ಮಾರ್ಚ್ 28ನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ. ಮೆಜೆಸ್ಟಿಕ್ಕಿಂದ ಒಂದು ನಾಗಶೆಟ್ಟಿಹಳ್ಳಿ ಅನ್ನೋ ಊರಿಗೆ ಹೋಗ್ತೀನಿ. ನಾನು ಟ್ರೈನಲ್ಲಿ ಬರುವಾಗ, ನಾನು ಹೇಳಿದೆ ಆರ್ಮಿ ಸೆಲೆಕ್ಷನ್ಗೆ ಬರುವಾಗ ಒಂದು ಹುಡುಗಂದು ಪರಿಚಯ ಆಗಿ ಒಬ್ಬರು ಅಡ್ರೆಸ್ ತೆಗೆದುಕೊಂಡಿದ್ದೆ ಅಂತೇಳಿ. ಆ ಹುಡುಗನ ಅಡ್ರೆಸ್ ಬಂದು ನಾಗಶೆಟ್ಟಿಹಳ್ಳಿ. ಮೆಜೆಸ್ಟಿಕ್ಕಿಂದ ನಾಗಶೆಟ್ಟಿಹಳ್ಳಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಅಡ್ರೆಸ್ ಕೇಳ್ತೀನಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ. ಅವ್ರು ಹೇಳ್ತಾರೆ, ಇಲ್ಲಪ್ಪ ಇದು ನಾಳೆ ಬೆಳಿಗ್ಗೆ ಆದರೂ ಹುಡುಕ್ಲಿಕ್ಕಾಗೋದಿಲ್ಲ ಈ ಅಡ್ರೆಸ್ಸನ್ನು ಅಂತೇಳಿ. ನಾನು ಇರಲಿ ಪರವಾಗಿಲ್ಲ ಹುಡ್ಕೋಣ ಅದಕ್ಕೇನಂತೆ ಅಂತ ಹೇಳಿಬಿಟ್ಟು ಬೇರೆ ಇನ್ನೊಬ್ಬರನ್ನ ಹೋಗಿ ಕೇಳ್ತೀನಿ. ಯಾರೋ ಇಬ್ಬರು ಹುಡುಗರು, ಆ್ಯಕ್ಚುಲಿ ಮಂಜುನಾಥ್ ಅಂತ ಒಬ್ಬರು, ಇನ್ನೊಬ್ಬರ ಹೆಸರು ಮರ್ತೋಗಿದೆ ನನಗೆ. ಅವ್ರಿಗೋಗಿ ಕೇಳಿದಾಗ ರಾತ್ರಿ 9:30 ಗಂಟೆ ಅಡ್ರೆಸ್ ಕೇಳೋದು ನಾನು. ಅವ್ರು ಯಾರೋ ಗೊತ್ತಿಲ್ಲ, ಹೊಸ ಪರಿಚಯ. ಆದರೂ ಕೂಡ ರಾತ್ರಿ 11:30 ತನಕನೂ ಅವರು ನನಗೋಸ್ಕರ ಅಡ್ರೆಸ್ ಹುಡುಕ್ತಾರಲ್ಲಿ ನಾಗಶೆಟ್ಟಿಹಳ್ಳಿಯಲ್ಲಿ. ಹಾಗೆಲ್ಲ ಅದಿನ್ನೂ ವಿಲೇಜ್ ಆ್ಯಕ್ಚುಲಿ, ಇದು ಈಗಿನ ಸಂಜಯ್ ನಗರ ಏನಿದೆ ಆ ಏರಿಯಾ. ಹುಡುಕ್ತಾರೆ, ಅಡ್ರೆಸ್ ಸಿಗೋದಿಲ್ಲ. 11:30 ತನಕ ಹುಡುಕ್ತಾರೆ. ಸರಿ ನೀವೊಂದು ಕೆಲಸ ಮಾಡಪ್ಪ, ಇವತ್ತು ನಮ್ಮ ಮನೆಗೆ ಬಾ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಇರಿಸ್ಕೊತಾರೆ ನನ್ನನ್ನು. ಅವ್ರ ಮನೇಲಿ ಇರ್ತೀನಿ. ಅವ್ರಿಗೆ ಹೇಳ್ತೀನಿ ಈ ಥರ ಹುಡುಗಂದು ಆಫೀಸ್ ಅಡ್ರೆಸ್ ಇದೆ ಅಂತ. ಆಯಿತು ಬಿಡಿ, ಅವ್ರ ಆಫೀಸ್ ಅಡ್ರೆಸ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರು ನನ್ನನ್ನು ನೆಕ್ಸ್ಟ್ ಡೇ ಆಫೀಸ್ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗ ಇದ್ದಂಥ ಆಫೀಸ್ ಅಡ್ರೆಸ್ಸಿಗೆ ಅವನೋಗಿ ಭೇಟಿ ಆಗ್ತೀವಿ. ಕೇಳ್ತಾರೆ ಏನು ಸಮಾಚಾರ ಬಂದಿದ್ದು ಅಂತ. ನಾನು ಹೇಳ್ತೀನಿ, ಈ ಥರ ಕೆಲಸ ಬೇಕಾಗಿತ್ತು. ಆಯಿತು, ಒಂದು 15 ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ನಂಗೆ ಇಮಿಡಿಯೇಟ್ ಕೆಲಸ ಬೇಕು ಅಂದಾಗ, ಸರಿ ಗೌಶಾ ಲಾಡ್ಜ್ ಅಂತ ಇದೆ ಮಾರ್ಕೆಟ್ ಹತ್ರ, ಅಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ ಹುಡುಗ. ಆಯಿತು ಮಾಡ್ತೀನಿ ಅಂತ ಹೇಳ್ತೀನಿ. ಸರಿ ಅಂತ ಗೌಶಾ ಲಾಡ್ಜ್ ಹತ್ರ ಒಂದು ಫೋನ್ ನಂಬರ್ ಕೊಟ್ಟು ಕಳಿಸ್ತಾರೆ. ಸೀದಾ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಆ ಹುಡುಗನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಅಲ್ಲೂ ಕೂಡ ವೆಯ್ಟ್ ಮಾಡಬೇಕು ಅಂತೇಳಿ. ಮತ್ತೆ ಏನಾಗುತ್ತೆ, ಪುನಃ ವಾಪಸ್ ಸೇಮ್ ಡೇ ನಾನು ಏನು ಮೊದಲನೇ ದಿನ ಬಂದಿರ್ತೀನಿ 28ನೇ ತಾರೀಕು ನಾಗಶೆಟ್ಟಿಹಳ್ಳಿ, ಅಲ್ಲಿಗೆ ಬಂದು ಯಾರು ನನಗೆ ಮಲಗ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಫಸ್ಟ್ ಮೊದಲ ರಾತ್ರಿ, ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತೊಂದಿನ ಮಲಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಆ ಟೈಮಲ್ಲಿ ಏನಾಗಿರುತ್ತೆ, ಬಹುಶಃ ನನಗೆ ಸಹಾಯ ಮಾಡಿದಂಥವ್ರ ಕುಟುಂಬದವರು ಅವ್ರಿಗೆ ಬೈದಿರ್ತಾರೆ. ಅವರಿಗೆ ಅವನು ಯಾರೋ ಏನು ಮಾಡ್ಕೊಂಡು ಬಂದಿದ್ದಾನ ಏನೋ, ನೀವು ಮನೆಗೆ ಕರ್ಕೊಬಂದ್ರೆ ಹೆಂಗೆ ಅಂತ. ಬಹುಶಃ ನನ್ನ ಅಸಂಪ್ಷನ್ನು, ದಟ್ ಈಸ್ ದ ಫ್ಯಾಕ್ಟ್ ಏನನ್ನೋದು ನನಗೆ ಗೊತ್ತಿಲ್ಲ. ಅವ್ರು ನನಗೆ ಮನೆಯಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲ, ಐ ಆಮ್ ಸಾರಿ ಅಂತ ಹೇಳ್ಬಿಡ್ತಾರೆ. ಕೆಲಸ ಬೇಕಂದರೆ ನಿಂಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಆದರೆ ಅವತ್ತು ರಾತ್ರಿ ಮಲ್ಕೊಳ್ಳೋಕೆ ಜಾಗ ಇರಲ್ಲ ನನಗೆ.
ಅಲ್ಲಿ ಒಂದು ಅಂಗಡಿ ಮುಂದೆ ಕೂತ್ಕೊಂಡಿರ್ತೀನಿ ನಾನು. ಏನು ಮಾಡೋದು, ಚಿಕ್ಕ ಹುಡುಗ ನಾನು. ಅವಾಗಿನ್ನೂ 20 ವರ್ಷ 5 ತಿಂಗಳು ನಾನು ಬೆಂಗಳೂರಿಗೆ ಬಂದಾಗ. 2003 ಮಾರ್ಚ್ 29ನೇ ತಾರೀಕು ಆಗುತ್ತೆ ನನಗೆ 2ನೇ ದಿನ. ಸರಿ, ಇನ್ನು ಪೊಲೀಸ್ ಬಂದು ಕೇಳಿದ್ರೆ ಏನು ಹೇಳೋದು ಅನ್ನೋದು, ಮತ್ತು ನಿದ್ರೆ ಬೇರೆ ಬರ್ತದೆ. 1 ಗಂಟೆ ಆಗಿತ್ತು ಆಲ್ಮೋಸ್ಟು. ಸರಿ ತಾಡಿ ಅಂತೇಳಿ ದಾರಿಲಿ ಯಾರೋ ಹೋಗ್ತಾ ಇರ್ತಾರೆ. ಅವ್ರಿಗೋಗಿ ಹೇಳ್ತೀನಿ, ಸರ್ ನನ್ನ ಹೆಸರು ಮೂರ್ತಿ ಅಂತ, ಈ ಥರ ಮೈಸೂರಿಂದ ಬಂದಿದ್ದೀನಿ, ಈ ಥರ ಮಲಗ್ಲಿಕ್ಕೆ ಸ್ವಲ್ಪ ಜಾಗದ ವ್ಯವಸ್ಥೆ ಬೇಕಿತ್ತು, ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತೀನಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಮನೆಗೆ ಇವತ್ತು ನೆಂಟರು ಬಂದಿದ್ದಾರೆ, ಒಂದು ಕೆಲಸ ಮಾಡಿ, ಇಲ್ಲಿ ಹೋಟೆಲ್ ಇದೆ ಅಲ್ಲಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾ ಹೋಟೆಲ್ಗೆ ಹೋಗ್ತೀನಿ. ಆಗ ಸುಮಾರು 1-1.5 ಗಂಟೆ ಎಲ್ಲ ತೊಳೆದು ಬಳ್ದು ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ನಾನು ಹೋಗಿ ನನ್ನ ಬಗ್ಗೆ ಹೇಳಿದಾಗ, ನನ್ನ ಹೆಸರು ಮೂರ್ತಿ ಅಂತ, ಊರು ಮೈಸೂರಲ್ಲಿ ಪಡವರಹಳ್ಳಿ, ಈ ಥರ ನನಗೆ ಮಲಗ್ಲಿಕ್ಕೆ ಜಾಗದ ವ್ಯವಸ್ಥೆ ಬೇಕನ್ನುವಾಗ ಅಲ್ಲಿನ ಒಬ್ಬರು ರೆಗ್ಯುಲರ್ ಕಸ್ಟಮರು ಸಾಂಬಾರೇನೋ ತೊಗೊಳ್ಳೋಕೆ ಬಂದಿರ್ತಾರೆ. ನಾನು ಮಾತಾಡೋದೆಲ್ಲ ಅವ್ರು ಕೇಳಿಸ್ಕೊಂಡು ಏನು ಮಾಡ್ತಾರೆ, ನಮ್ಮ ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಇರಿಸ್ಕೋತಾರೆ. ನನ್ನ ಉತ್ಸಾಹವನ್ನೆಲ್ಲ ಕಂಡು ಅವ್ರು ಭಾಳ ಖುಷಿ ಪಡ್ತಾರೆ. ಇನ್ನೇನಾದರೂ ಚೆನ್ನಾಗಾಗ್ತೀಯಾ, ಬೆಳಿತೀಯಾ ಅಂತೆಲ್ಲ ಹೇಳಿ ಎಂಕರೇಜ್ ಮಾಡ್ತಾರೆ. ನನಗೆ ಫಸ್ಟ್ ಡೇ ಹೆಲ್ಪ್ ಮಾಡಿದವರು ಕೆಲಸ ಕೊಡಿಸ್ತೀನಿ ಬಾ ಅಂತೇಳಿ ಆ್ಯಕ್ಚುಲಿ ಬಾನಸವಾಡಿಯಲ್ಲಿ ಟೀ ಬ್ರೇಕ್ ಅನ್ನೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರಿಸ್ತಾರೆ ನನಗಲ್ಲಿ. ಅಲ್ಲಿ ಬಹುಶಃ ಒಂದು 2 ಅಥವಾ 3 BHK ಮನೆ ಅದು. ನನಗೆ ಆ ಜಾಗ ನೋಡಿ ಇಮ್ಮಿಡಿಯೇಟಾಗಿ ಖುಷಿ ಆಗಿಬಿಡುತ್ತೆ. ಯಾಕೆಂದರೆ ಮಲ್ಕೊಳ್ಳೋಕೆ ಜಾಗನೇ ಇಲ್ದಿರೋನಿಗೆ ಒಂದು ಮನೆ ನೆಲೆ ಸಿಕ್ಬಿಡ್ತಲ್ಲ ಅಂತೇಳಿ. ಅದು ಟೀ ಬ್ರೇಕ್ ಅನ್ನೋ ಕಂಪನಿಯಲ್ಲಿ ಈ ಟೀ ಪುಡಿಗಳನ್ನು ಮಾರುವಂಥ ಒಂದು ವ್ಯವಸ್ಥೆ. ಸರಿ, ನನಗೆ ಹೇಗಿದ್ರು ಹೂವಿನ ವ್ಯಾಪಾರ ಮಾಡಿ ಗೊತ್ತಿರೋನು, ಅದನ್ನೆಲ್ಲ ಮಾಡೋದೇನು ಕಷ್ಟ ಅಲ್ಲ ಅಂತೇಳಿ ನಾನು ಪ್ರಿಪೇರ್ ಆಗಿರ್ತೀನಿ. ಒಂದು ಹುಡುಗ ಬರ್ತಾನೆ, ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತು. ಕೇಳ್ತಾನೆ ಯಾವ ಊರು ಏನು ಅಂತೇಳಿ. ನಾನು ಈ ಥರ ಮೈಸೂರು ಅಂತ ಹೇಳಿದಾಗ ಆ ಹುಡುಗ ನಂಗೆ ಪ್ರಶ್ನೆ ಕೇಳ್ತಾನೆ, ಯಾಕ್ರಿ ಬರೋಕ್ಕೆ ಹೋದ್ರಿ ಇಲ್ಲಿ ಹಂಗೆ ಹಂಗೆ ಅಂತ. ಸರಿ, ನಾನು ಅನ್ಕೋತೀವಿ ಯಾರು ಸೋಂಬೇರಿ ಇರಬೇಕು ಇವನು, ಅದಕ್ಕೆ ಈ ಥರ ಪ್ರಶ್ನೆ ಕೇಳ್ತಿದ್ದಾನೆ ಅನ್ನೋ ಒಂದು ಭಾವ ಬರುತ್ತೆ ನನಗೆ. ಆ ಹುಡುಗ ಹೇಳ್ತಾನೆ, ನಾನೊಂದು 3 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಟೀ ಬ್ರೇಕ್ ಕಂಪನಿಯಲ್ಲಿ ಅಂತ ಹೇಳ್ತಾನೆ. ಸರಿ, ಓಕೆ. ಅವ್ನು ಮಧ್ಯಾಹ್ನ ಅಲ್ಲಿ ಊಟಕ್ಕೆ ರೆಡಿ ಮಾಡ್ತಾನೆ, ಒಂದು ರೈಸ್ ಬಾತ್ ಥರ ರೆಡಿ ಮಾಡ್ತಾನೆ. ಮಾಡಿಬಿಟ್ಟು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕೊತಾನೆ ಅದನ್ನ ತಿನ್ನಲಿಕ್ಕೆ. ನಾನು ಅದನ್ನು ಗಮನಿಸ್ತೀನಿ, ಏನಿದು 3 ತಿಂಗಳಿಂದ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ, ಒಂದು ತಟ್ಟೆ ತೊಗೊಳಕ್ಕೆ ಗತಿ ಇಲ್ವಾ ಇವನಿಗೆ, ನ್ಯೂಸ್ ಪೇಪರ್ ಮೇಲೆ ಹಾಕೊಂಡು ತಿಂತಾ ಇದ್ದಾನಲ್ಲ ಅಂತ ಒಂದು ಥಾಟ್ ಬರುತ್ತೆ ನನಗೆ. ನನಗೇನು ಅನಿಸುತ್ತೆ ಅಂದರೆ, ನಾನು ಕಷ್ಟಪಟ್ಟು ಗಾರೆ ಕೆಲಸ ಮಾಡ್ತೀನಿ ಬೇಕಾದರೆ, ಆದರೆ ಬಿಗ್ಗರ್ಸ್ ಥರ ಇರೋಲ್ಲ ನಾನು, ಚೆನ್ನಾಗಿ ತಟ್ಟೆ ತಗೊಂಡು ಊಟ ಮಾಡಬೇಕು ನಾನು, ಈ ಥರ ಒಂದು ಥಾಟ್ ಇರುತ್ತೆ ನನಗೆ. ಸರಿ, ಯಾಕೋ ಈ ಜಾಗ ಸೆಟ್ ಆಗಲ್ಲ ಅನಿಸುತ್ತೆ, ಬೇಡ ಇಲ್ಲಿ ಅಂದ್ಬಿಟ್ಟು ನನಗೆ ಯಾರು ಕೆಲಸ ಕೊಡಿಸಿದ್ರೋ ಅವ್ರಿಗೆ ಹೇಳಿ ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತೇಳಿ ಅಮರ್ ಲಾಡ್ಜ್ ಇದೆಯಲ್ಲ ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ಬರ್ತೀನಿ. ಅಲ್ಲೊಬ್ಬರ ಹತ್ರ ಸಚಿನ್ ಅನ್ನೋರು ಮೈಸೂರವ್ರ ಪರಿಚಯ ಆಗ್ತಾರೆ, ಅಲ್ಲಿ ಕೆಲಸ ಕೇಳ್ತೀನಿ. ಅವರು ಕೂಡ ನನಗೆ ಕೆಲಸ ಕೊಡಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅಲ್ಲೂ ಒಂದು 2-3 ದಿನ ಹೋಲ್ಡ್ ಆಗುತ್ತೆ. ಇಮ್ಮಿಡಿಯೇಟಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, 30ನೇ ತಾರೀಕು ಮಾರ್ಚ್ 30, 2003 ಬೆಂಗಳೂರಿಗೆ ಬರ್ತೀನಿ ಪದ್ಮನಾಭನಗರಕ್ಕೆ. ಬಂದು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ರಾಜು ಅನ್ನೋ ಹುಡುಗ, ಮಂಡ್ಯ ಹುಡುಗ, ಅವ್ರನ್ನ ಕೇಳ್ತೀನಿ ನಾನು, ಸರ್ ಈ ಥರ ನನ್ನ ಹೆಸರು ಮೂರ್ತಿ ಅಂತ, ಮೈಸೂರಿಂದ ಬಂದಿದ್ದೀನಿ, ಬೆಳಗೆರೆ ಅವ್ರನ್ನ ಭೇಟಿ ಆಗಬೇಕು, ರವಿ ಬೆಳಗೆರೆ ಅವ್ರನ್ನ ಅಂತ. ಅವರು ಇಲ್ಲ, ಆ್ಯಕ್ಚುಲಿ ಅವ್ರ ಊರಲ್ಲಿಲ್ಲ ಅಂತ ಹೇಳ್ತಾರೆ. ಆಯಿತು, ಓಕೆ, ಪರವಾಗಿಲ್ಲ, ನಾನು ಈ ಥರ ದೂರದಿಂದ ಬಂದಿದ್ದೀನಿ, ಸ್ವಲ್ಪ ಮಲ್ಕೊಳ್ಳೋಕ್ಕೆ ಜಾಗದ ವ್ಯವಸ್ಥೆ ಮಾಡಪ್ಪ ಅಂತೀನಿ. ಅವರಿಲ್ಲ, ಹಂಗೆಲ್ಲ ಇಲ್ಲೆಲ್ಲ ಮಲ್ಕೊಳ್ಳೋ ಆಗಿಲ್ಲ ಅಂತ ಹೇಳ್ತಾರೆ. ಆಯ್ತು, ನಿಮ್ಮ ಮನೆಯಲ್ಲಿ ಹೇಳಪ್ಪ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಆ ಹುಡುಗ ಏನು ಮಾಡ್ತಾನೆ, ಅಲ್ಲಿ ಕತ್ತರಿಗುಪ್ಪೆ ಹತ್ರ ಕಾಮಾಖ್ಯ ಥಿಯೇಟ್ರ್ ಹಿಂಭಾಗ ಅಲ್ಲಿ ಒಂದು ನಂದಿ ಎನ್ಕ್ಲೇವ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಅದು ಕೂಡ ಆ ಯೂನಿಟ್ ಆ್ಯಕ್ಚುಲಿ ಸೆಕ್ಯೂರಿಟಿ ಯೂನಿಟ್ ಇದು. ಅಲ್ಲಿ ನನಗೆ ಆ ಅಡ್ರೆಸ್ಸನ್ನು ಕೊಟ್ಟು ಕಳಿಸ್ತಾರೆ ನನಗವರು.